ಎರಡು ನುಡಿಗಳ ವಿಚಾರವನ್ನು ತಿಳ್ಕೊಂಡು ಬಂದಿದ್ದೇವೆ. ಇವತ್ತು ಮೂರನೇ ನುಡಿ. ತರುಣಿ ಕೇಳು, ಆ ಶ್ರವಣಾದಿ ದೋಷಗಳನ್ನು ವಿರಹಿತವಾಗಿ ವಿಚಾರಿಸಿ ಪರತತ್ವ ಪದವನ್ನು ಗುರುಬೋಧೆಯಿಂದ ಅವಧರಿಪುದು ವರಶಿಷ್ಯನು ಒಲವಿಂದ. ವರಶಿಷ್ಯನು, ಶಿಷ್ಯನಿಗೂ ಕೂಡ ಒಂದು ವಿಶೇಷಣ ಕೊಟ್ಟಿದ್ದಾರೆ ಇಲ್ಲಿ. ವರಶಿಷ್ಯನು ಯಮೇವ ಏವ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ಸ್ವಾಂ. ಒಂದು ಮಂತ್ರ ಬರ್ತದೆ ಉಪನಿಷತ್ನಲ್ಲಿ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ಸ್ವಾಂ ಅನ್ನುವಂಥದ್ದು ಉಪನಿಷತ್ ಮಂತ್ರ. ಏನಂತಾರೆ ಇಲ್ಲಿ? ಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು? ಮೊದಲನೇ ಪ್ರಶ್ನೆ. ಶಾಸ್ತ್ರವನ್ನು ಯಾಕೆ ಶ್ರವಣ ಮಾಡಬೇಕು? ಯಾಕೆ ಅಧ್ಯಯನ ಮಾಡಬೇಕು ಅಂದರೆ, ತನ್ನ ಸ್ವರೂಪವಾಗಿರುವ ಆತ್ಮತತ್ವವನ್ನು ತಿಳಿಯುವುದಕ್ಕಾಗಿ ಅಧ್ಯಯನ ಮಾಡಬೇಕಲ್ಲದೆ ಬೇರೆ ದೃಷ್ಟಿ ಆತನಲ್ಲಿ ಇರಬಾರದು ಅಂತ ಆ ಮಂತ್ರ. ಅಯಮಾತ್ಮ ಪ್ರವಚನೇನ ನ ಲಭ್ಯ. ನಿನ್ನ ಸ್ವರೂಪವೇ ಆಗಿರುವ ಆತ್ಮತತ್ವ ಪ್ರವಚನೇನ ನ ಲಭ್ಯ. ನೀ ಪ್ರವಚನ ಮಾಡುವುದರಿಂದ ತಿಳ್ಕೊಂಡಿದ್ದೇನಾದ್ರೂ ತಪ್ಪು. ನ ಮೇಧಯ, ಭಾಳ ಬುದ್ಧಿವಂತ, ಒಂದು ಕೇಳಿದರೆ ಸಾಕು ಅವಧಾರಣೆ ಮಾಡ್ತೇನೆ ಅಂದರೂ ಕೆಲಸ ಆಗೋದಿಲ್ಲ. ನ ಬಹುನಾ ಶ್ರುತೇನ, ಭಾಳ ಕೇಳೋದ್ರಿಂದಲೂ ಆಗೋದಿಲ್ಲ. ಯಾಕಂತಾರೆ ಎಲ್ಲ ಮಾತುಗಳನ್ನಂದ್ರೆ, ಯಂ ಏವ ಏಷಃ ವೃಣುತೆ, ಯಾವ ಆತ್ಮತತ್ವವನ್ನೇ ತಿಳಿಯಬೇಕೆಂಬುವ ಇಚ್ಛೆಯಿಲ್ಲದೆ ಹೋದರೆ ಈ ಮೇಲಿನ್ನೂ ಏನೂ ಪ್ರಯೋಜನ ಆಗೋದಿಲ್ಲ. ಯಂ ಏವ ಏಷಃ ವೃಣುತೆ, ಕೇವಲ ಆತ್ಮತತ್ವವನ್ನು ತಿಳಿದುಕೊಳ್ಳುವ ಅಭಿಪ್ರಾಯದಿಂದ ಗುರು ಸನ್ನಿಧಿಗೆ ಬರಬೇಕು, ಶಾಸ್ತ್ರಾಧ್ಯಯನದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಅಂಥವನಿಗೆ ಮಾತ್ರ ತೇನ ಲಭ್ಯ, ಅವನಿಂದ ಆತ್ಮತತ್ವದ ಸಾಕ್ಷಾತ್ಕಾರ ಆಗ್ತದೆ. ತಸ್ಯ ಏಷಃ ಆತ್ಮ ವಿವೃಣುತೆ. ತಸ್ಯ, ಅಂತಹ ಉತ್ತಮ ಸಾಧಕನಿಗೆ, ಏಷಃ ಆತ್ಮ, ಈ ಆತ್ಮನು, ಹೇಳಲಿಕ್ಕೆ ಹೊರಟಿರೋ ಆತ್ಮನು ತನ್ನ ಸ್ವರೂಪವನ್ನು ವಿವೃಣುತೆ, ಅವನಿಗೆ ಅನುಭವಕ್ಕೆ ಬರುವಂತೆ ತೋರಿಕೊಳ್ಳುತ್ತಾನೆ. ಅಂದರೆ ಆವಿರ್ಭಾವ ಆಗುತ್ತಾನೆ ಅಂತ ಅಭಿಪ್ರಾಯ. ತೋರಿಕೊಳ್ಳುತ್ತಾನೆ ಅಂದರೆ ದ್ವೈತಾಪತ್ತಿ ಅಲ್ಲ, ಆವಿರ್ಭಾವ. ಇದನ್ನು ನೆನಪು ಮಾಡ್ತದೆ ಇಲ್ಲಿದು ವರಶಿಷ್ಯ ಅನ್ನುವಂತಹ ವಾಕ್ಯ. ಉಪನಿಷತ್ತಿನ ಮಂತ್ರವನ್ನು ನೆನಪು ಮಾಡಲಿಕ್ಕೆ ಕಾರಣ ಏನು ಅಂದರೆ, ಬರೀ ಶಿಷ್ಯ ಅನ್ಲಿಲ್ಲ ನೋಡ್ರಿ, ಏನು ಬರ್ದಾರೆ? ವರಶಿಷ್ಯ ಅಂತ ಬರ್ದಾರೆ. ವರಶಿಷ್ಯನು ಒಲವಿಂದೆ ಪ್ರೀತಿಯಿಂದೆ, ಅವನು ತೊಗೊಂಡ್ಬಿಡು. ವರಶಿಷ್ಯನು ಒಲವಿಂದೆ ಪ್ರೀತಿಯಿಂದೆ ಅಂದರೆ ಅತ್ಯಂತ ಪ್ರೀತಿಯಿಂದ ವಿಚಾರಿಸಿ. ಏನು ವಿಚಾರಿಸಿ ಅಂದರೆ, ದೋಷತ್ರಯಗಳನ್ನು ವಿಚಾರಿಸಿ. ಶ್ರವಣಾಖ್ಯ ದೋಷ, ಮನನಾಖ್ಯ ದೋಷ, ನಿಧಿಧ್ಯಾಸನಾವಯ ದೋಷ ಅಂತ ಹೇಳವ್ರಿದ್ದಾರೆ. ಅವುಗಳನ್ನು ವಿಚಾರಿಸಿ ಸರಿಯಾಗಿ ತಿಳಿದುಕೊಂಡು, ಶ್ರವಣಾಖ್ಯ ದೋಷ ಅಂದ್ರೇನು, ಮನನಾಖ್ಯ ದೋಷ ಅಂದ್ರೇನು, ಹಾಗೆಯೇ ನಿಧಿಧ್ಯಾಸನಾವಯ ದೋಷ ಅಂದ್ರೇನು, ಅವುಗಳನ್ನು ವಿಚಾರಿಸಿ ಸರಿಯಾಗಿ ತಿಳಿದುಕೊಂಡು, ತರುಣಿ ಕೇಳು ಅನ್ನೋದಂತೂ ಸಂಬೋಧನೆ. ಶ್ರವಣಾದಿ ದೋಷಗಳನ್ನು ವಿಚಾರಿಸಿ ಅಂದರೆ ಶ್ರವಣಾದಿ ದೋಷಗಳನ್ನು ಸರಿಯಾಗಿ ವಿಚಾರಿಸಿ ಅನ್ನೋದು ಇಲ್ಲಿಗೆ ಅನ್ವಯ ಮಾಡೋಣ. ಅದನ್ನು
ಏನು ವಿಚಾರಿಸಿ? ಶ್ರವಣಾದಿ ದೋಷಗಳನ್ನು ವಿಚಾರಿಸಿ ವಿರಹಿತಮಾಗಿ ಆ ದೋಷಗಳು ತನ್ನಲ್ಲಿ ಬಾರದಂತೆ. ವಿರಹಿತಮಾಗಿ ಅಂದರೆ ಶ್ರವಣಾದಿ ದೋಷಗಳು ತನ್ನಲ್ಲಿ ಬರದಂತೆ ವಿರಹಿತಮಾಗಿ ಪರತತ್ವ ಪದವನು ಪದವನು ಅನ್ನೋ ಶಬ್ದದ ಅರ್ಥ ನೀನು ನೋಡಿದ್ದೇವೆ. ಪರತತ್ವದ ಸ್ವರೂಪವನ್ನು, ಪರತತ್ವ ಅಂದರೆ ಆತ್ಮತತ್ವ. ಯಾವುದು? ಪರಾತ್ಪರ ಆತ್ಮತತ್ವ. ಸಗುಣ ಬ್ರಹ್ಮ ಅಲ್ಲ, ನಿರ್ಗುಣ ಬ್ರಹ್ಮ ಅಂತ ಇದರ ಅಭಿಪ್ರಾಯ. ಮತ್ತೇನು? ನಿರುಪಾಧಿಕವಾದ ಬ್ರಹ್ಮ, ಸೋಪಾಧಿಕವಾದದ್ದು ಅಲ್ಲ. ಪರತತ್ವ ಪದವನು, ಆತ್ಮತತ್ವದ ಸ್ವರೂಪವನ್ನು ಗುರುಬೋಧೆಯಿಂದ ಅವಧರಿಪುದು. ಗುರುಗಳು ಹೇಳುವುದನ್ನು ಏಕಾಗ್ರವಾಗಿ ಕೇಳಿ ಅವಧರಿಪುದು, ತನ್ನಲ್ಲಿ ಅದನ್ನು ತುಂಬಿಕೊಳ್ಳುವುದು, ತನ್ನ ಮಸ್ತಕದಲ್ಲಿ ತುಂಬಿಕೊಳ್ಳುವುದು ಅಂತ ಇದರ ಸಾಮಾನ್ಯವಾದ ಅಭಿಪ್ರಾಯ. ಇಲ್ಲಿ ಶ್ರವಣಾಖ್ಯ, ಮರಣಾಖ್ಯ, ನಿಧಿಧ್ಯಾಸನ, ಆವಹ್ಯ ದೋಷ ಅಂತ 3 ಹೇಳ್ತಾರಲ್ಲ, ಅವುಗಳನ್ನ ಮುಂದಿನ ನುಡಿಗಳಲ್ಲಿ ವಿಸ್ತಾರ ಮಾಡ್ತಾರೆ. ಇಲ್ಲಿ ನಾಮ ಸಂಕೀರ್ತನ. ಶಿಷ್ಯ ಏನು ಮಾಡಬೇಕಂದ್ರೆ 3 ದೋಷಗಳವು ತನ್ನಲ್ಲಿ ಬರದಂತೆ ವಿಚಾರ ಮಾಡಿ ಗುರು ಸನ್ನಿಧಿಯಲ್ಲಿ ಶ್ರವಣದಲ್ಲಿ ತೊಡಗಬೇಕು. ಶ್ರವಣ ಮಾಡೋದು ಒಂದು ದೋಷ, ಶ್ರವಣದಲ್ಲಿ ತೊಡಗಬೇಕು. ಮಜಾ ಇಲ್ಲ? ಶ್ರವಣ ಮಾಡುವುದೇ ದೋಷ, ಶ್ರವಣದಲ್ಲಿ ತೊಡಗಬೇಕು. ಮತ್ತು ಕೇಳೋದ್ಲಿ ಮಾತ್ರ ಗುರು ಹೇಳಿದ್ದು ಹೇಗೆ ಅವನಿಗೆ ಅವಗತ ಆಗ್ತದೆ? ಆಗೋದಿಲ್ಲ. ಆದರೆ ಹೇಗೆ ಕೇಳಬೇಕು ಅನ್ನೋದು ಮುಖ್ಯ. ಏನು? ಶ್ರವಣ ಹೇಗೆ ಮಾಡಬೇಕು ಅನ್ನುವುದು ಮುಖ್ಯ. ಅದನ್ನು ತಿಳಿಸಾಕ ಹೊಂಟಿದ್ದಾರೆ, ಮತ್ತೇನಿಲ್ಲ. ನಾವೆಲ್ಲರೂ ಹೇಳೋದು ಕೇಳೋದು ಮಾಡಕ್ಕೆ ಹತ್ತಿದ್ದೇವೆ. ನಡೆದಿಲ್ಲೇನು? ನಡೆದೇ ಐತಿ. ಪರಂತು ಕೇಳುವವನು ಹೇಗೆ ಕೇಳಬೇಕು, ಹೇಳುವವನು ಹೇಗೆ ಹೇಳಬೇಕು ಅನ್ನೋದು ಈ ಹಿಂದೆ ಆಗಿದೆ. ನೆನಪೈತಿಲ್ಲ ನೋಡ್ರಿ. ಹೇಳುವವನು ಗುರು ಹೇಗೆ ಹೇಳಬೇಕು, ಹೆಂಗೆ ಹೇಳಬೇಕು? ಶಿಷ್ಯನಿಗೆ ತಿಳಿಯುವಂಗೆ ಹೇಳಬೇಕು ಅಥವಾ ಮತ್ತೆ ಹೆಂಗಾರ ಹೇಳಬೇಕು? ಶಿಷ್ಯನು ನನ್ನ ಸ್ವರೂಪವೇ ಎಂದು ತಿಳಿದುಕೊಂಡು ಹೇಳಬೇಕು ಅಂತ ಅಭಿಪ್ರಾಯ. ಅನನ್ಯ ಪ್ರೋಕ್ತೇ ಗತಿರತ್ರ ನಾಸ್ತಿ. ಈ ಪೂರ್ವದಲ್ಲಿ ನೆನಪು ಮಾಡಿ ಎಲ್ಲ ಹೇಳಿ ಆಗೈತೆ ಅದನ್ನು. ಗುರು ಶಿಷ್ಯ ಅವನ ಜಾತಿ, ಕುಲ, ಗೋತ್ರಾದಿಗಳನ್ನು ಏನೂ ಎನಿಸ್ತದೆ, ನಿರಪೇಕ್ಷೆ ಅಂತ ಹಿಂದೆ ಬಂದಿದೆ ನಿನ್ನೆಯ ಪ್ರವಚನದಲ್ಲಿ. ಅದರ ಜೊತೆಗೆ ಏನಿರಬೇಕು? ಅನನ್ಯ ಪ್ರೋಕ್ತೇ ಗತಿರತ್ರ ನಾಸ್ತಿ. ಶಿಷ್ಯನ ಅಂತಃಕರಣ, ಶಿಷ್ಯನ ಶರೀರದಲ್ಲಿರುವ ಪ್ರತ್ಯೇಗಾತ್ಮ ಚೈತನ್ಯಕ್ಕೂ ನನ್ನ ಸ್ವರೂಪವಾಗಿರುವ ಚೇತನಕ್ಕೂ ಏನೂ ಭೇದಿಲ್ಲ. ಪರಂತು ಅಲ್ಲಿ ಅವಿದ್ಯೆ ಹೊರದಿದೆ, ಹೇಳಬೇಕಾಗಿದೆ. ಇಷ್ಟು ಭಾವ ಗುರುವಿನಲ್ಲಿದ್ದರೆ ಶಿಷ್ಯನಿಗೆ ಭಾಳ ತೃಪ್ತಿ ಕೊಡ್ತದಲ್ಲ, ಭಾಳ ಫಲ ಕೊಡ್ತದೆ. ಒಂದು ಎಕ್ಸಾಂಪಲ್ ಮಾಡ್ತೇನೆ ಸುಮ್ಮನೆ. ನೀಡುವ ತಾಯಿ ಆಗಿರಬಹುದು, ಹೆಂಡತಿ ಆಗಿರಬಹುದು, ಅಲ್ಲಿ ಭಾವ ಹೇಗಿರಬೇಕು ಅಂತ ಕೇಳಿದ್ರೆ, ತಾಯಿಯ ಭಾವ ಬೇರೆ, ಹೆಂಡತಿಯ ಭಾವ ಬೇರೆ ಅಂತ ಕೇಳಿದಿರಿ ಎಲ್ಲರೂ? ಏನು ಕೇಳಿಲ್ಲೋ? ನೀಡುವ ಸಂದರ್ಭದಲ್ಲಿ ತಾಯಿಯ ಭಾವನೆಯೇ ಬೇರೆ, ಹೆಂಡತಿಯ ಭಾವನೆಯೇ ಬೇರೆ. ಅದು ಶಾಸ್ತ್ರ ಕೇಳಬೇಕು. ನೀವು ಗೃಹಸ್ಥರಾಗಿರ್ಬೋದು, ಅಂದ್ರೆ ತಾಯಿ ಭಾವನೆ ಬೇರೆ, ಹೆಂಡತಿ ಭಾವನೆ ಬೇರೆ ಅಂತಿರಲ್ಲ, ಹೆಂಗೆ ಅಂತ ಕೇಳ್ರಿ ನೀವು. ತಾಯಿ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದ್ದಾಳೆ ಅನ್ನೋದು ಗೊತ್ತಿಲ್ಲ ನಿಮಗೆ? ಪ್ರಾಣ ಹೋದರೂ ಚಿಂತಿಲ್ಲ, ಮಕ್ಕಳನ್ನು ರಕ್ಷಣೆ ಮಾಡುವ ಅನ್ನುವ ಭಾವ ಇದೆ. ನನ್ನ ಮಕ್ಕಳು ಸರಿಯಾಗಿ ಬೆಳೀಲಿ ಅನ್ನುವ ಭಾವನೆ ಇದೆ. ಈಗ ಹೆಂಡತಿಗೂ ಮಕ್ಕಳಾಗ್ಯಾವ. ಯಾಕೆ ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ ಇದ್ದಾಳೆ, ಈಗ ಗಂಡನ ಮೇಲೆ ಹೆಚ್ಚು ಪ್ರೀತಿ ಇಲ್ಲ. ಕರೆ ನಿಮ್ಗೆ ಏನು ಅನ್ನಿಸ್ತದ? ಭಾಳ ಪ್ರೀತಿ ಇದೆ ಅಂತ ಅನ್ನಿಸ್ತದೆ. ಅದು ಸುಳ್ಳು. ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ, ಕ್ಷಮೆಯಾ ಧರಿತ್ರಿ ರೂಪೇ ಚ ಲಕ್ಷ್ಮಿ, ಭೋಜ್ಯೇಷು ಮಾತಾ ಶಯನೇಶು ರಂಭ, ಷಡ್ಧರ್ಮಯುಕ್ತ ಕುಲಧರ್ಮ ಪತ್ನಿ ಅಂತ ಒಂದು ಶ್ಲೋಕ ಕೇಳಿ ಬರ್ತದೆ. ಇದನ್ನು ಓದಿದಿರೇನೆ? ಗೃಹಸ್ಥರಾದವ್ರು ಓದಿದ್ರೇನ ಇದನ್ನು? ಕಾರ್ಯೇಷು ದಾಸಿ, ಕಾರ್ಯದಲ್ಲಿ ಗಂಡನ ತೊಡಗಿದಾಗ ದಾಸಿಯಂತೆ ಅವನಿಗೆ ಸಹಾಯ ಮಾಡಬೇಕು. ಕರಣೇಶು ಮಂತ್ರಿ, ಮುಂದೆ ಮಾಡುವ ಕ್ರಿಯೆಯಲ್ಲಿ ಸೂಚನೆ, ಸಲಹೆ ಸೂಚನೆಗಳನ್ನು ಕೊಡಬೇಕು.
ಕ್ಷಮಯಾಧರಿತ್ರಿ. ಕ್ಷಮಾಗುಣ ಹೇಗಿರ್ಬೇಕು ಆಕೆಯಲ್ಲಿ ಅಂದ್ರೆ ಭೂಮಿ ಇದ್ದಂಗೆ ಇರಬೇಕು. ನೀವು ಭೂಮಿಯಲ್ಲಿ ಏನೆಲ್ಲ ಅಪರಾಧ ಮಾಡಿದರೆ ಭೂಮಿ ಕ್ಷಮಿಸುತ್ತದೆ ನಮ್ಮನ್ನು, ಭೂತಾಯಿ ನಮ್ಮನ್ನು ಕ್ಷಮಿಸುತ್ತಾಳೆ. ರೂಪೇಚ ಲಕ್ಷ್ಮಿ, ಇದು ಮಜಾ ಇದೆ. ರೂಪೇಚ ಲಕ್ಷ್ಮಿ ಅಂದ್ರೆ ಭಾಳ ಸುಂದರಿಯಾಗಿರ್ಬೇಕಂತ. ಏನದರ ಅರ್ಥ? ಭಾಳ ಸುಂದರಿಯಾಗಿರ್ಬೇಕು. ಗುಣಗಳಿಂದ ಸುಂದರಿಯಾಗಿರ್ಬೇಕು. ರೂಪೇಚ ಲಕ್ಷ್ಮಿ. ರೂಪ ಇದೆ, ಗುಣ ಇಲ್ಲ ಅಂದ್ರೆ ಏನು ಮಾಡೋದು? ನರಸ್ಯಾಭರಣಂ ರೂಪಂ, ರೂಪಸ್ಯಾಭರಣಂ ಗುಣ. ನರ ಅಂದ್ರೆ ಇಬ್ರು ಬರ್ತಾರೆ. ನರಸ್ಯ ಆಭರಣಂ ರೂಪಂ, ಬರೋಬರಿ, ಒಳ್ಳೆ ಸುಂದರವಾದ ರೂಪ, ಅದು ಆಭರಣ ಇದ್ದಾಗೆ. ಅದರ ಹಿಂದೆ ಗುಣ ಇಲ್ಲದೆ ಹೋದರೆ ರೂಪಸ್ಯ ಆಭರಣಂ ಗುಣ. ಅದಕ್ಕೆ ರೂಪೇಚ ಲಕ್ಷ್ಮಿ ಅನ್ನುವಾಗ ಸದ್ಗುಣವಂತೆ ಆಗಿರಬೇಕು ಅಂತ ಅದರ ಅರ್ಥ. ಭೋಜ್ಯೇಶು ಮಾತಾ, ಪತಿಯು ಊಟಕ್ಕೆ ಕುಳಿತಾಗ ನಾನು ಹೆಂಡತಿ ಅನ್ನುವ ಭಾವದಿಂದ ನೀಡಬಾರದು, ತಾಯಿ ಅನ್ನುವ ಭಾವದಿಂದ ನೀಡಬೇಕು. ತಾಯಿ ಅನ್ನುವ ಭಾವದಿಂದ ನೋಡಿದರೆ ಆ ಅನ್ನ ಅವನಿಗೆ ತೃಪ್ತಿ ಕೊಡ್ತದೆ. ಮತ್ತು ಹೆಂಡತಿ ಅನ್ನುವ ಭಾವದಿಂದ ನೋಡಿದರೆ ಅದು ಅಮೃತ ಆಗೋದಿಲ್ಲ, ಅದು ಆಹಾರಕ್ಕೆ. ಬೇರೆ ಶಬ್ದ ಬೇಡ, ಅದು ಆಹಾರಕ್ಕೆ. ಇಲ್ಲಿ ಯಾಕೆ ತಂದಿರಿ ಇವನ್ನ ಅಂತ ನಿಮಗೆ ಸಂಶಯ ಬರ್ಬೋದು. ಇಲ್ಲಿ ಯಾಕೆ ತಂದಿರಿ ಇವನ್ನ? ಗುರುವಿಗೆ ಶಿಷ್ಯನಲ್ಲಿ ತಾಯಿಯ ಭಾವ ಇರಬೇಕು. ಇವನನ್ನು ಉದ್ಧಾರ ಮಾಡಬೇಕು ಅನ್ನೋ ಉತ್ಕಟವಾದ ಇಚ್ಛೆ ಇರಬೇಕು ಗುರುವಿಗೆ. ಇನ್ನು ಶಿಷ್ಯ ಹೇಗೆ ಕೇಳ್ಬೇಕು ಅನ್ನೋದನ್ನು ಹೇಳ್ತಾರೆ, ಅಂತೂ ಮುಂದೆ ನೋಡೋನೀಗ. ಇಷ್ಟು ಸೇರಿಸಿಕೊಂಡಾಗ ಇಲ್ಲಿ ಗುರು ಮತ್ತು ಶಿಷ್ಯರ ಮಧ್ಯದಲ್ಲಿ ಹೇಳುವ ಕೇಳುವ ವ್ಯವಹಾರ ಹೇಗಿದೆ ಅನ್ನುವುದು ವ್ಯಕ್ತ ಆಗ್ತದೆ ನೋಡ್ರಿ. ಆ ಶ್ರವಣಾದಿ ದೋಷಗಳು ತನ್ನಲ್ಲಿ ಬರದಂತೆ ಇಲ್ಲಿ ಕೇವಲ ನುಡಿ ಮಾತ್ರ. ಇದು ಏನನ್ನಿ ನಾಮ ಸಂಕೀರ್ತನ ಅಂತ ಹೇಳೀನಿ. ಇಲ್ಲಿ ನಾಮ ಸಂಕೀರ್ತನ ಆದಾಗ ಇಲ್ಲಿ ಇಬ್ಬರು ಹೇಗೆ ಕೇಳಬೇಕು ಹೇಗೆ ಹೇಳಬೇಕು ಅನ್ನೋದು ಎರಡು ಮಾತನ್ನು ಬಳಸಿದ್ದೇನೆ. ಗುರುವಾದವ ಶಿಷ್ಯನನ್ನು ತನ್ನ ರೂಪವೇ ಎಂದು ತಿಳಿದುಕೊಂಡು ಪ್ರೀತಿಯಿಂದ ಹೇಳಬೇಕು, ಬಹಳಷ್ಟು ಪ್ರೀತಿಯಿಂದ ಹೇಳಬೇಕು. ತಾಯಿ ಹೇಗೆ ನೀಡ್ತಾಳೆ ಹಾಗೆ ಹೇಳಬೇಕು ಅನ್ನೋ ಅಭಿಪ್ರಾಯ, ಮತ್ತೇನಿಲ್ಲ ಇಲ್ಲಿ. ಶ್ರುತಿ ತತ್ವಮಶಿಯನೇ ಮತಿಭೇದದಿಂದ ಅವಗತಿಯನು ಆ ತ್ವಂಪದದೊಳಗೆ ಓರ್ಮೆ ರತಿಯಿಂದೆ ತಿಳಿಯದ ಕಥದಿಂದೆ ಕೇಳಲೆ ಸತಿ ನೀನೆಯೂ ಅದು ದೋಷತ್ರಯವು ಅಕ್ಕು. ದೋಷತ್ರಯ ಹೆಸರಂತೂ ಅವನು ಹೇಳಿದ್ದೇನೆ, ಶ್ರವಣಾಕ ಮನನಾಕ ನಿಧಿಧ್ಯಾಸನ ಅವಯ. ಶ್ರುತಿ ಏನು ಹೇಳ್ತದ ಅಂತ ಕೇಳಿದ್ರೆ ಅಲ್ಲಿಗೆ ಮುಖ್ಯ ವಿಷಯ ಇದೆ. ಶ್ರುತಿ ಏನು ಹೇಳ್ತದ? ಗುರುಗಳ ಬಳಿಗೆ ಬಂದ ಗುರುಗಳು ಪ್ರಸನ್ನರಾದಾಗ ಮಾತ್ರ ಪ್ರಶ್ನೆ ಮಾಡಬೇಕಂತ ಶಾಸ್ತ್ರ ಇದೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅನ್ನೋದು ಗೀತಾ ಶ್ಲೋಕ. ಗುರುಗಳು ಪ್ರಸನ್ನರಾಗಬೇಕಂದ್ರೆ ಶಿಷ್ಯನ ಸೇವೆಯಿಂದ ಗುರುಗಳು ಪ್ರಸನ್ನರಾಗ್ತಾರಲ್ಲದೆ ಧನ ಕನಕಾದಿಗಳಿಂದ ಪ್ರಸನ್ನ ಆಗೋದಿಲ್ಲ. ಇದನ್ನು ನೆನಪಿಡ್ಕೋಬೇಕು ನಾವು. ಶಿಷ್ಯ ಸೇವಾ ಮಾಡೋದ್ರಿಂದ ಗುರು ತೃಪ್ತನಾಗ್ತಾನೆ. ಸೇವಾರಹಿತನಾಗಿ ಶಿಷ್ಯ ಶಾಸ್ತ್ರಾಧ್ಯಯನ ಮಾಡಿದರೆ ಶಾಸ್ತ್ರ ಫಲ ಕೊಡೋದಿಲ್ಲ. ಅದಕ್ಕೊಂದು ದೃಷ್ಟಾಂತ ಮಾಡ್ತೇನೆ. ಒಬ್ಬ ರಾಜನಿಗೆ ಪ್ರಜೆಗಳ ಮೇಲೆ ಭಾಳ ಪ್ರೀತಿ. ರಾಜನಿಗೆ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಜೋಪಾನ ಮಾಡುವ ಅಭೀಪ್ಸೆ, ಉತ್ಕಟವಾದ ಇಚ್ಛೆ. ಬರಗಾಲದು ಬಂದಾಗ ಕಾರ್ಯರಿಷ್ಟಿಯಾಗ ಮಾಡಿದರೆ ಪ್ರಜೆಗಳ ರಕ್ಷಣೆ ಸುಲಭವಾಗಿ ಆಗ್ತದೆ ಅನ್ನುವಂತಹ ಆಲೋಚನೆ ಬಂತು ರಾಜನಿಗೆ. ಆ ಆಲೋಚನೆ ಬಂದಾಗ ಯಜ್ಞ ಯಾಗಗಳಲ್ಲಿ ಯಾರು ಪ್ರಸಿದ್ಧರಾಗಿದ್ದಾರೆಯೋ ಅವರ ಬಳಿಗೆ ಹೋಗಬೇಕು. ಆಯಿತು, ಯಜ್ಞದಲ್ಲಿ ಪ್ರಸಿದ್ಧ ಆಗಿರುವಂತಹ ಕರ್ಮಕಾಂಡದ ಒಬ್ಬ ಯೋಗ್ಯ ಗುರುವಿನಲ್ಲಿ ಬಂದರು. ಮಂತ್ರಿಯನ್ನು ಜೊತೆಗೆ ಕರ್ಕೊಂಡು ಬಂದಿದ್ದ ರಾಜ. ಇಬ್ಬರೂ ಕೂಡಿ
ಕಾರ್ಯರಿಷ್ಟಿ ಯಾಗವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಅಧ್ಯಯನ ಮಾಡಿದರು. ಇಲ್ಲಿ ಮಂತ್ರಿ ಮತ್ತು ರಾಜ. ಮಂತ್ರಿ ರಾಜನ ಸೇವೆಯನ್ನು ಮಾಡಬೇಕು, ಗುರುವಿನ ಸೇವೆಯನ್ನು ಮಾಡಬೇಕು. ಅವನಿಗೆ ಜವಾಬ್ದಾರಿ ಕೊಟ್ಟಿದ್ದ ರಾಜ. ಯಾಕೆ ಅವನು ಮಂತ್ರಿ, ಅವನ ಕೈಯಾಗಿರ್ತಾನೆ. ಆಯಿತು, ಅವ ಗುರುವಿನ ಸೇವೆಯನ್ನು ಮಾಡ್ತಿದ್ದ, ತನ್ನ ರಾಜನ ಸೇವೆಯನ್ನು ಮಾಡ್ತಿದ್ದ. ಅಂತೂ ಅಧ್ಯಯನ ಮುಗೀತು. ಅದು ವರ್ಷರಾಗಿರ್ಬೋದು, 2 ವರ್ಷರಾಗಿರ್ಬೋದು, ಅಥವಾ ಅವ್ರ ಮೇಧಾವಿಗಳಾಗಿದ್ದರೆ 3 ತಿಂಗಳದಾಗೂ ಮುಗಿದಿರಬಹುದು. ಅಲ್ಲೇ ನಾವು ಸಮಯ ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ. ಅಂತೂ ಅಧ್ಯಯನ ಮುಗೀತು ಅನ್ನುವುದನ್ನು ಇಟ್ಟುಕೊಳ್ಳೋಣ. ಆಯಿತು, ಇಬ್ಬರು ರಾಜ ಮತ್ತು ಮಂತ್ರಿ ತಮ್ಮ ಊರಿಗೆ ಬಂದರು, ತಮ್ಮ ಪಟ್ಟಣಕ್ಕೆ ಬಂದರು. ಮುಂದೆ ಕೆಲವು ದಿನ ಕಳೆದ ಮೇಲೆ ಅನಾವೃಷ್ಟಿ ಆಯಿತು, ಬರಗಾಲ ಬಿತ್ತು. ಆವಾಗ ರಾಜ ಅಂದ, ಯಜ್ಞ ಮಾಡೋನು, ಕಾರ್ಯರಿಷ್ಟಿ ಯಾಗ ಮಾಡೋನು, ಅದಕ್ಕೆಲ್ಲ ಸಲಕರಣೆ ಕೂಡಿಸು ಅಂತ ಮಂತ್ರಿಗೆ ಹೇಳಿದ. ಆಯಿತು, ಅದಕ್ಕೆಲ್ಲ ಏನು ಬೇಕೆಲ್ಲ ಪದಾರ್ಥಗಳನ್ನು ಕೂಡಿಸ್ತಾ ರಾಜ ಯಜ್ಞ ಮಾಡಲಿಕ್ಕೆ ಪ್ರಧಾನ ಕುಳಿತ. ಯಜ್ಞ ಮುಗೀತು, ಮಳೆ ಆಗಲೇ ಇಲ್ಲ. ಆವಾಗ ರಾಜ ಅಂದ, ಅಲ್ಲೋ ನಾನು ಸರಿಯಾಗಿ ಮಾಡಿದ್ದೇನೆ, ಮಳೆ ಅಂತೂ ಆಗಲಿಲ್ಲ, ನೀನಾರ ಮಾಡೋ ನೋಡೋಣ ಅಂದ. ಆಯಿತು, ಇವನು ಯಜ್ಞ ಮುಗಿತು, ಮತ್ತು ಮಂತ್ರಿ ಅದೇ ಯಜ್ಞವನ್ನು ಆರಂಭ ಮಾಡಿದ. ಯಜ್ಞ ಮುಗಿಯುವ ದಿನ ಸಾಕಷ್ಟು ಮಳೆ ಆಯಿತು. ಯಜ್ಞ ಮುಗಿಯುವ ದಿನ ಸಾಕಷ್ಟು ಮಳೆ ಆಯಿತು. ರಾಜನಿಗೆ ಸಂಶಯ ಬಂತು, ಅಲ್ಲ ಇಬ್ಬರೂ ಕೂಡ ಅಧ್ಯಯನ ಮಾಡಿದ್ದೇವೆ, ಮಂತ್ರೋಚ್ಚಾರಣೆ ಇಬ್ಬರು ಸರಿಯಾಗಿ ಮಾಡಿದ್ದೇವೆ. ಅವು ಏನು ಹೆಚ್ಚು ಮಾಡಿಲ್ಲ, ಕಡಿಮೆ ಮಾಡಿಲ್ಲ, ನಾನು ಹೆಚ್ಚು ಕಡಿಮೆ ಮಾಡಿಲ್ಲ. ಅವು ಮಾಡಿದರೆ ಯಾಕೆ ಮಳೆ ಆಯಿತು, ನಾ ಮಾಡಿದರೆ ಯಾಕೆ ಮಳೆ ಆಗಲಿಲ್ಲ? ಸಂಶಯ ಬಂತು. ಮತ್ತು ಗುರುಗಳ ಹತ್ತಿರ ಹೋದ, ಇಲ್ಲಿ ನಡೆದದ್ದನ್ನು ಹೇಳಿದ. ಅವಾಗ ಗುರುಗಳು ಹೇಳಿರು, ನೀನು ರಾಜ ಅಂತ ತಿಳ್ಕೊಂಡು ಸೇವಾ ಭಾವನೆಯಲ್ಲಿರಲಿಲ್ಲ, ನೀ ಸೇವೆ ಮಾಡಲಿಲ್ಲ, ಅದಕ್ಕೆ ಅದು ಫಲ ಕೊಡಲಿಲ್ಲ. ಅವನು ಸೇವೆ ಮಾಡಿದ, ನಿಂದು ಸೇವೆ ಮಾಡಿದ, ನಂದು ಸೇವೆ ಮಾಡಿದ, ಅದಕ್ಕೆ ಅವನಿಗೆ ಫಲ ಕೊಟ್ಟಿತು ಅಂತ ಗುರುಗಳು ಹೇಳಿದರು. ಈ ಕತೆ ಗೊತ್ತಾಯ್ತಾ? ಸೇವಾರಹಿತನಾದ ಶಿಷ್ಯನಿಗೆ ತತ್ವಜ್ಞಾನ ಆಗೋದಿಲ್ಲ, ತತ್ವ ಸಾಕ್ಷಾತ್ಕಾರ ಆಗೋದಿಲ್ಲ. ಹೇಳಕ್ಕೆ ಕಲಿಬಹುದು, ಇಲ್ಲ ಅಂತಲ್ಲ. ವಾಗ್ವೈಖರಿ, ಶಬ್ದಜರಿ, ಶಾಸ್ತ್ರ ವ್ಯಾಖ್ಯಾನ ಕೌಶಲಂ, ವಿದುಷಾಂ ವೈದುಷ್ಯಂ ತದ್ವತ್ ಭುಕ್ತಯೇ ನತು ಮುಕ್ತಯೇ. ಭಗವತ್ಪಾದರು ಬರ್ತಾರೆ ಇದನ್ನು. ಅಂದರೆ ಶಿಷ್ಯನಾದವನು ಸೇವಾಧಾರಿ ಆಗಬೇಕು. ಸೇವಾಧಾರಿ ಆಗಬೇಕಾದ್ರೆ ನಿನ್ನೆ ಪ್ರವಚನದ ಬಂದಿಲ್ಲ, ಸದ್ಭಾವನೆ ಭಾಳ ಮುಖ್ಯ ಅಂತ ಹೇಳಿದ್ದೇನೆ ನಾನು. ಅದಕ್ಕಾಗಿ ಇಲ್ಲಿ ಸೇವಾಧಾರಿಯಾಗಿರುವಂತಹ ಶಿಷ್ಯನಿಗೆ ಫಲ ದೊರೆತೀತಲ್ಲದೆ ಸೇವಾರಹಿತನಾಗಿರುವ ಶಿಷ್ಯನಿಗೆ ಫಲ ದೊರೆಯುವುದಿಲ್ಲ. ಗುರು ಶಿಷ್ಯರ ಮಧ್ಯದಲ್ಲಿ ಹೇಗೆ ಹೇಳೋದು ಕೇಳೋದು ನಡೆಯಬೇಕು ಅನ್ನೋದು ಇದರಿಂದ ಗೊತ್ತಾಗಿರ್ಬೋದು. ಅದಕ್ಕಂತಾರೆ ಪರತತ್ವ. ಈಗ ತತ್ವಮಸಿಯನೇ. ಯಾವಾಗ ಗುರು ಪ್ರಸನ್ನ ಆಗ್ತಾನೆ ಸೇವೆಯಿಂದ, ಶಿಷ್ಯನ ಸೇವೆಯಿಂದ, ಅವಾಗ ಗುರು ಹೇಳ್ತಾನೆ. ಇವನ ಯೋಗ್ಯತೆಯನ್ನು ನೋಡಿ ಹೇಳಬೇಕು. ಮತ್ತು ಅದಕ್ಕೆಲ್ಲ ಹಿಂದಿನ ಕಥೆ ನೆನಪು ಮಾಡಿಕೊಡ್ರಿ. ನೀವು ಬ್ರಹ್ಮವಿದ್ಯೆಯನ್ನು ಗ್ರಹಣ ಮಾಡುವ ಯೋಗ್ಯತೆ ಇವನ ಅಂತಃಕರಣಕ್ಕೆ ಬಂದಿದೆಯೋ ಇಲ್ಲವೋ ಅಂತ ತಿಳ್ಕೊಳ್ತಾನೆ ಗುರು. ಅಂತಃಕರಣಕ್ಕೆ ಆ ಯೋಗ್ಯತೆ ಬಂದಿದೆ ಅಂತ ಗುರುನಾಥನಿಗೆ ಗೊತ್ತಾಗ್ತದೆ. ಎಕ್ಸಾಂಪಲ್ ಮಾಡಲಿ, ಶಾಂತಿತೆ ಭಾಳ ದೊಡ್ಡದಿಲ್ಲ. ಗುರು ಏನು ಮಾಡಿದ ಅಂದ್ರೆ, ಒಂದು ದಿವಸ ಆಯಿತು, ಸೇವಾ ಮಾಡಿದ, ಏನೇನೋ ಮಾಡಿದ, ಅಂತಃಕರಣ ಶುದ್ಧ ಆಗೈತಿಲ್ಲೋ ನೋಡೋಣ. ಊಟಕ್ಕೆ ವಿಷಯಕ್ಕೆ ಮರು ತೆಪ್ಪ ತಂಗೆ ಕೂಟ ಒಪ್ಪದೆ ಶಿವಪುಟದಳು ಅಂತ ನೆನಪು ಮಾಡೋಣ. ಒಂದು ದಿವಸ ಏನು ಮಾಡಿದ ಅಂದ್ರೆ, ಬರೀ ಬೇವಿನ ತಪ್ಪಲದ ಹಿಂಡಿ ಕೊಡ್ತಿದ್ದಂತ. ಮತ್ತು ಬೇರೆ ಯಾವ ಪದಾರ್ಥ ಇಲ್ಲ, ಪಲ್ಯ ಇಲ್ಲ, ರೊಟ್ಟಿ ಅಥವಾ ಅಲ್ಲಿ ಆದೇಶಕ್ಕೆ ಅನುಗುಣವಾಗಿ ಇದ್ದ ಆಹಾರ ಆ ಹಿಂಡಿ ನೀಡಿದಂತ. ಅಡಿಗೆ ಮನ್ಯಾವ ಹೇಳಿದ್ದ ಗುರು, ನೀಡಿ ಅವತ್ತು ಅವಾಗ ಬೇವಿನ ತಪ್ಪಲದ ಹಿಂಡಿ ಅಂತ. ಬೇವಿನ ತಪ್ಪಲದ ಹಿಂಡಿನೇ ಹೇಳಿದ್ರು. ಆಯಿತು, ಊಟ ಕೊಡಿದ್ರು. ಎಲ್ಲ ಶಿಷ್ಯ ಏನು ಬಾಯಿ ತೆಗೆದಲೇ ಎಲ್ಲ ಊಟ ಮಾಡಿ. ಇದು ವಿಷ ಆಗೈತಿ, ಸಿಹಿ ಆಗೈತಿ, ಏನೂ ಇಲ್ಲ, ವಿಚಾರ ಇಲ್ಲ. ಅವನು ನೀವು ಟಿ ವಿ ನೋಡೋಕೆ ಕುಂತ ಚಹಾ ಅದು ಕುಡಿತಿರ್ತಾರೆ, ರುಚಿ ಗೊತ್ತಿಲ್ಲ, ಏನಿಲ್ಲ, ಸುಮ್ಮನೆ ಕುಡಿತಾ ಇರೋದು. ಅದು ನಿನ್ನ ದೃಷ್ಟಿ ಎಲ್ಲ ಇಲ್ಲಿರ್ತದೆ. ಟಿ ವ್ಯಾಗ ನಿಂಬದಾರಿ ಏನು ಗೊತ್ತಾಗೋದಿಲ್ಲ ದೃಷ್ಟ ಅಂತ. ಆವಾಗ ಗುರು ಅಂದ, ಯೋಗ್ಯ ಇದ್ದಾನೆ, ಇವನು ತತ್ವಮಸಿ ಹೇಳಬೇಕಂದ. ಯಾಕೆ ಅದರಲ್ಲಿ ಲಕ್ಷ್ಯವೇ ಇಲ್ಲ.
ನಾ ಯಾತಕ್ಕೆ ಬಂದಿದ್ದೀನಿ ಅದನ್ನು ತಿಳ್ಕೊಳ್ಬೇಕು ಅನ್ನುವ ಲಕ್ಷ್ಯ ಇದೆ ಅವನಿಗೆ. ಸುಮ್ಮನೆ ಸಾಧಾರಣ ಒಂದು ದೃಷ್ಟಾಂತ ಮಾಡಿದಾಗ ವಿಷಯ ಗೊತ್ತಾಗ್ತದೆ. ಗುರುಗಳು ಏನಂದ್ರು ಕೋ ಅಹಂ, ಗುರುನಾಥ ನಾನು ಅಂದರೆ ಯಾರು, ನನ್ನ ಸ್ವರೂಪವೇನು ಅಂತ ಕೇಳಿದಾಗ ಹೇಳಿರೋ ತತ್ವಮಸಿ, ತತ್ವಂ ಅಸಿ. ತತ್ ಆ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಲ್ಲ. ಇದು ಇದರ ಪೂರ್ವದಲ್ಲಿ ಇದ್ರ ಬಗ್ಗೆ ಆಗಿದೆ. ನಿರ್ಗುಣ ಬ್ರಹ್ಮ ಶಬ್ದಕ್ಕೆ ವಿಷಯವಲ್ಲ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅರಸಂ ತಥಾ ಅಗಂಧಂ ಅವ್ಯಯಂ ಇತ್ಯಾದಿ ಉಪನಿಷತ್ ಮಂತ್ರಗಳಲ್ಲಿ ಆತ್ಮಸ್ವರೂಪದ ಬಗ್ಗೆ ಹೇಳಿದ್ದಾರೆ. ಶಬ್ದಕ್ಕೆ ವಿಷಯವಲ್ಲ. ಯಾಕೆ ವಿಷಯವಲ್ಲ ಅನ್ನೋದು ಮೊದಲು ಹೇಳಿದ್ದೇನೆ. ಆತ್ಮನಲ್ಲಿ ಜಾತಿ ಗುಣ ಕ್ರಿಯಾ ಸಂಬಂಧ ಯಾವೂ ಇಲ್ಲ. ಆದ್ದರಿಂದ ಶಬ್ದಕ್ಕೂ ವಿಷಯವಲ್ಲ. ನಮ್ಮ ಶಬ್ದಗಳನ್ನು ವಿಂಗಡಣೆ ಮಾಡಿದ್ದಾರೆ ಹಿರಿಯರು. 4 ವಿಧವಾದ ಶಬ್ದಗಳು. ಶಬ್ದ ರಾಶಿಯಲ್ಲಿ ವಿಭಾಗ ಮಾಡ್ಯಾರ. 4 ವಿಧ: ಜಾತಿವಾಚಕ, ಸಂಬಂಧವಾಚಕ, ಗುಣವಾಚಕ, ಕ್ರಿಯಾವಾಚಕ. ಈ 4 ಎಲ್ಲಿ 4 ಇರಬೇಕು, 1 ಇರಬೇಕು, 4 ಇರಬೇಕಂತೇನಿಲ್ಲ. ಅಲ್ಲಿ ಶಬ್ದದ ಪ್ರವೃತ್ತಿ ಇದೆ. ಈ 4 ಎಲ್ಲಿಲ್ಲ ಅಲ್ಲಿ ಶಬ್ದದ ಪ್ರವೃತ್ತಿ ಇಲ್ಲ. ಅದಕ್ಕಾಗಿ ಆತ್ಮತತ್ವದ ಹತ್ತಿರ ಯಾವ ಶಬ್ದ ಹೋಗೋದಿಲ್ಲ. ಮತ್ತು ಶಬ್ದದಿಂದ ಹೇಳ್ತಾರಂದ್ರೆ ಅದನ್ನು ಉಪಾಧಿಯಿಂದ ಕೂಡಿಸಿಕೊಂಡ್ರು. ಮಾಯಾ ಉಪಾಧಿಯಿಂದ ಕೂಡಿಸಿಕೊಂಡಾಗ ಅದು ಈಶ್ವರ ಅಂತ ಹೆಸರು ಕೊಟ್ಟರು. ಚೇತನಕ್ಕೆ, ಅಖಂಡ ಚೈತನ್ಯಕ್ಕೆ ಈಶ್ವರ, ಸಗುಣ ಬ್ರಹ್ಮ ಅಂತೂ ಶಾಸ್ತ್ರದಲ್ಲಿ ಬರೀತಾರೆ. ಮಾಯಾ ಶಬಲಿತ ಬ್ರಹ್ಮ ಅಂತ ಬರೀತಾರೆ. ಅವೆಲ್ಲ ಪರ್ಯಾಯ ಪದ. ಈಶ್ವರ ಅಂತರ ಆಗಲಿ, ಸಗುಣ ಬ್ರಹ್ಮಂತರ ಆಗಲಿ, ಮಾಯಾ ಶಬಲಿತ ಬ್ರಹ್ಮಂತಾದರೂ ಆಗಲಿ, ಈಶ್ವರ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಈಶ್ವರ ಚೇತನವು ತತ್ಪದದ ವಾಚ್ಯಾರ್ಥ. ತ್ವಂ ಪದದ ವಾಚ್ಯಾರ್ಥ ಅದರಂತೆಯೇ ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಜೀವಚೇತನವು ವಾಚ್ಯಾರ್ಥ ತ್ವಂ ಪದಕ್ಕೆ, ನೀನು ಅನ್ನುವ ಪದಕ್ಕೆ. ಇನ್ನು ಅಸಿ ಪದಕ್ಕೆ ಏನಂದ್ರೆ ಭಾಗತ್ಯಾಗ ಮಾಡ್ತೇವೆ. ಇಲ್ಲೂ ಭಾಗತ್ಯಾಗ ಮಾಡ್ತೇವೆ. ಈ ಪೂರ್ವದಲ್ಲಿ ಚಿಂತನೆ ಆಗಿದೆ. ಇದು ಯಾವುದು? ಬಿಟ್ಟ ಲಕ್ಷಣ 1, ಬಿಡದ ಲಕ್ಷಣ 2, ಬಿಟ್ಟು ಬಿಡದ ಲಕ್ಷಣ ಅಂತ 3 ಮಾಡಿದ್ದಾರೆ. ಹಿಂದೆ ಹೇಳಿ ಆಗೈತೆ. ಬಿಟ್ಟು ಬಿಡದ ಲಕ್ಷಣ ಇಲ್ಲಿ ಅನ್ವಯ ಆಗ್ತದೆ. ಬಿಟ್ಟ ಲಕ್ಷಣವೂ ಅನ್ವಯ ಆಗೋದಿಲ್ಲ, ಬಿಡದ ಲಕ್ಷಣವೂ ಅನ್ವಯ ಆಗೋದಿಲ್ಲ. ಅನ್ವಯ ಆಗೋದು ಯಾವುದು? ಬಿಟ್ಟು ಬಿಡದ ಲಕ್ಷಣ. ಬಿಟ್ಟು ಲಕ್ಷಣ ಅಂದ್ರೆ ಸಂಪೂರ್ಣ ವಾಚ್ಯಾರ್ಥ ಬಿಡಬೇಕು. ಸಂಪೂರ್ಣ ವಾಚ್ಯಾರ್ಥ ಬಿಟ್ಟರೆ ಈಶ್ವರ ಚೇತನಕ್ಕೂ ಜೀವಚೇತನಕ್ಕೂ ಅಭೇದ ಹೇಳಕ್ಕೆ ಬರೋದಿಲ್ಲ. ಸಂಪೂರ್ಣ ವಾಚ್ಯಾರ್ಥ ಹೋಗಿಬಿಟ್ಟಿತು. ಇನ್ನು ಬಿಡದ ಲಕ್ಷಣ ಅಂದ್ರೆ ಈಗ ಇದ್ದುದರಲ್ಲೇ ವಿರೋಧ ಇದೆ. ಅವನು ಸರ್ವಜ್ಞ, ಇವು ಕಿಂಚಿಜ್ಞ ಹೊಂದೋದಿಲ್ಲ. ಇನ್ನಷ್ಟು ಕೂಡಿಸ್ಕೊಂಡ್ರೆ ಈಗ ಇದ್ದದ ವಿರೋಧ ಇದೆ, ಇನ್ನಷ್ಟು ಕೂಡಿಸ್ಕೊಂಡ್ರೆ ಇನ್ನಷ್ಟು ವಿರೋಧ ಆಗ್ತೈತಿ. ಅದಕ್ಕಾಗಿ ಬಿಟ್ಟು ಲಕ್ಷಣವೂ ಇಲ್ಲಿ ಅನುಕೂಲ ಇಲ್ಲ, ಬಿಡದ ಲಕ್ಷಣವೂ ಇಲ್ಲಿ ಅನುಕೂಲ ಇಲ್ಲ. ಮತ್ತೇನಿದೆ ಅಂದರೆ ಬಿಟ್ಟು ಬಿಡದ ಲಕ್ಷಣ ಇಲ್ಲಿ ಅನುಕೂಲ ಇದೆ ಅಂತ ಮತ್ತೊಂದು ನೆನಪಿಗಷ್ಟೇ. ಸರ್ವಜ್ಞತ್ವಾದಿ ಗುಣಗಳು ಮಾಯಾ ಉಪಾಧಿಯಿಂದ ತೋರ್ತಾವೆ ಈಶ್ವರ ಚೇತನದಲ್ಲಿ. ಕಿಂಚಿಜ್ಞತ್ವಾದಿ ಗುಣಗಳು ಅವಿದ್ಯಾ ಉಪಾಧಿಯಿಂದ ತೋರ್ತಾವೆ ಜೀವಚೇತನದಲ್ಲಿ. ಆಗ ಭಾಗತ್ಯಾಗ ಲಕ್ಷಣ ಮಾಡಿದ್ದೀವಿ. ಅಲ್ಲಿ ಅವಿದ್ಯಾ ಮಾಯಾ ಉಪಹಿತ ಚೇತನ ಉಳಿತು, ಇಲ್ಲಿ ಅವಿದ್ಯಾ ಉಪಹಿತ ಚೇತನ ಉಳಿತು. ಅಶಿಪದ ಏನು ಮಾಡ್ತದೆ ಅಂದ್ರೆ ಅದಕ್ಕೆ ವಾಚ್ಯಾರ್ಥ. ಮಾಯೋಪಹಿತ ಚೇತನ, ಅವಿದ್ಯೋಪಹಿತ ಚೇತನ ವಾಚ್ಯಾರ್ಥ ಅಶಿಪದಕ್ಕೆ. ಅಲ್ಲೂ ಭಾಗತ್ಯಾಗ ಲಕ್ಷಣ. ಅಲ್ಲೇನು ಮಾಡ್ತೇವೆ? ಉಪಹಿತ ಭಾಗ ಬಿಡ್ತೇವೆ. ಮಾಯಾ ಉಪಹಿತ ಅನ್ನೋದನ್ನು, ಅವಿದ್ಯಾ ಉಪಹಿತ ಅನ್ನೋದನ್ನು ಬಿಡ್ತೇವೆ. ಬಿಟ್ಟಾಗ ಏನಾಗ್ತದೆ ಅಂತ ಕೇಳಿದರೆ 2 ಕಡೆ ಕೇವಲ ಚೇತನ ಉಳಿತೈತೆ, ಚೈತನ್ಯ. ಅವು 2ಕ್ಕೂ ಅಭೇದ ಇದೆ. ಶುದ್ಧವಾದ ನೀರಿನಲ್ಲಿ ಶುದ್ಧವಾದ ನೀರು ಕೂಡಿದಂತೆ ತಿಳಿಸಾಕಿದ. ಶುದ್ಧವಾದ ನೀರಿನಲ್ಲಿ ಶುದ್ಧವಾದ ನೀರು ಕೂಡಿದಂತೆ ಅಂತ ತಿಳಿಸುವ ಶಬ್ದ. ಯಾಕಂದರೆ ಇಲ್ಲಿ ನೀರು ಬೇರೆ, ಕೂಡಿಸುವ ನೀರು ಬೇರೆ, ಕೂಡಿಸಿಕೊಳ್ಳುವ ನೀರು ಬೇರೆ. ಇದು ಸಾವಯವ ಇದೆ, ನೀರು ಸಾವಯವ ಇದೆ, ಆತ್ಮತತ್ವ ನಿರ್ವಯವ ಇದೆ. ಮತ್ತು ಅದರಾಗಿದ್ದು ಕೂಡಿತು ಅಂದ್ರೆ ಹೆಂಗೆ? ದೃಷ್ಟಾಂತ ಏನು ಮಾಡಿರ್ತೇವೆ? ಶುದ್ಧವಾದ ನೀರು ಶುದ್ಧವಾದ ನೀರಿನಲ್ಲಿ ಕೂಡಿದಾಗ 2ಕ್ಕೂ ಅಭೇದ ಆಯಿತು. ಇದು ತಿಳಿಸುವ ಅಭಿಪ್ರಾಯ. ಜೀವಚೇತನ ಈಶ್ವರ ಚೇತನ ಬೇರೆ ಬೇರೆ ಅಲ್ಲ, ಒಂದೇ ಅದ. ಉಪಾಧಿಯಿಂದ ಬೇರೆ ಬೇರೆ ಆದಂತೆ ಕಂಡಿತು. ಉಪಾಧಿ ತೆಗೆದು ಬಿಟ್ರೆ ಕೂಡ್ಸೋದೇನು ಬಂತ ಅಲ್ಲಿ? ಮಠಾಕಾಶ ಅಂತಿರಲ್ಲ, ಮಠ ಬಿಟ್ಟು ನೋಡ್ರಿ. ಮಠಾಕಾಶವು ಹೋಗಿ ಮಹಾಕಾಶದಲ್ಲಿ ಕೂಡ್ತು ಅಂತೇವೇನ ಅನ್ನಕ್ಕೆ ಬರೋದಿಲ್ಲಲ್ಲ. ಇಲ್ಲಿ ತಿಳಿಸುವ ದೃಷ್ಟಿಯಿಂದ ಅನೇಕ ದೃಷ್ಟಾಂತಗಳನ್ನು ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಶುದ್ಧವಾದ ಹಾಲಿನಲ್ಲಿ ಶುದ್ಧವಾದ ಹಾಲು ಕೂಡಿದಂತೆ ಅಂತ.
ನೀರನ್ನು ಅಶುದ್ಧ ಆಗ್ತದೆ ಸಾವಯವ, ಹಾಲನ್ನು ಅಶುದ್ಧ ಆಗ್ತದೆ ಸಾವಯವ. ಹಾಲು ಮಾರೋರು ನೀರು ಕುಡಿಸಿರ್ತಾರೆ ಅದ್ರಾಗ. ಅವು ಎಂತೆಂಥ ನೀರು ಕುಡಿಸಿರ್ತಾರೋ ಅವ್ರಿಗೆ ಗೊತ್ತು, ಅಂತೂ ನೀರು ಕುಡಿಸಿರ್ತಾರೆ. ಮತ್ತು ನೀರ್ನ್ಯಾಗ ಕೆಮಿಕಲ್ಸ್ ಕೊಡಾಕತ್ತೈತೆ ಈಗ ನಾವೆಲ್ಲ ಕುಡಿಯೋದು ಕೆಮಿಕಲ್ಸ್ ಕೊಡಾಕತ್ತೈತಿ. ಅದಕ್ಕೆ ಸತ್ತ ನೀರು ಅಂತೂ ವಿಜ್ಞಾನಿಗಳು ಹೇಳಕತ್ತಾರೆ, ಅದ್ರಾಗೇನು ಜೀವ ಇಲ್ಲ ಅಂತ ಹೇಳಕತ್ತಾರ. ಕಂಡು ಹಿಡ್ದವರು ಅವರ, ಹೇಳೋರು ಅವರ. ಯಾವ ನೀರು ಕುಡಿಬೇಕೀಗ? ನದಿಗಳ ನೀರು ಕುಡಿತೀರ, ಫ್ಯಾಕ್ಟರಿಗಳನ್ನು ಮಾಡಿ ನದಿಗಳ ನೀರೆಲ್ಲ ಹಾಳು ಮಾಡ್ಯಾರ. ಬಾವಿ ನೀರು ಕುಡಿತೀರ, ಬಾವಿಯಾಗ ನೀರೇ ಸಿಗೋದಿಲ್ಲ, ಬೋರ್ವೆಲ್ಲ. ನಮ್ಮ ಏರಿಯಾದಾಗಂತೂ 1000 ಫೂಟ್ ಕೆಳಗೆ ಹೋಗಿದ್ದೇವೆ ನಾವು. ಇಲ್ಲಿ ಎಷ್ಟು ಒಳಗೆ ಹೋಗಿದ್ದೀರೋ ಗೊತ್ತಿಲ್ಲ ನನಗೆ. ನಮ್ಮ ಏರಿಯಾದಲ್ಲಿ 1000 ಫೂಟ್ ಒಳಗೆ ಹೋದಾಗ ನೀರು ಸಿಗ್ತದೆ. ಅವರ ವಿಜ್ಞಾನಿಗಳು ಹೇಳ್ತಾರೆ 200 ಫೂಟಕ್ಕಿಂತಲೂ ಕೆಳಗಿನ ನೀರು ಕುಡಿಬೇಡ್ರಿ ಅಂತ. 1000 ಫೂಟ್ ಕೆಳಗೆ ನೀರು ಅದನ್ನು ಕುಡಿಯುವಂಗಿಲ್ಲ, ಈ ಸತ್ ನೀರು ಕುಡಿಯುವಂಗಿಲ್ಲ, ಬದುಕೋದು ಹೆಂಗೆ? ಸತ್ ನೀರು ಅಂದ್ರೆ ಫಿಲ್ಟರ್ ನೀರ, ಮತ್ತೇನಲ್ಲ. ವಿಜ್ಞಾನಿಗಳು ನೀರಿನಲ್ಲಿ ಏನೂ ಸತ್ವ ಇಲ್ಲ ಅಂತ ಹೇಳಕತ್ತಿದ. ಅಶುದ್ಧ ನೀರು ಅನ್ನಕ್ಕೆ ಮತ್ತೇನಿಲ್ಲ ಮರ ಇದೆ. ನೀರ ಅಶುದ್ಧತೆ, ಹಾಲು ಅಶುದ್ಧ ಆಗ್ತತಿ. ಆದರೆ ಆತ್ಮತತ್ವ ಎಂದೂ ಅಶುದ್ಧ ಆಗೋದಲ್ಲ, ಅದು ಪರಿಚ್ಛಿನ್ನವೂ ಅಲ್ಲ, ವಿಭಾಗ ಆಗೋದು ಅಲ್ಲ. ಮತ್ತೇನು ಮಾಡಿದಿರಿ ಇಲ್ಲ ಅಂದರೆ, ಶಿಷ್ಯನಿಗೆ ತಿಳಿಯಲಿ ಅನ್ನುವ ದೃಷ್ಟಿಯಿಂದ ಶುದ್ಧವಾದ ನೀರಿನಲ್ಲಿ ಶುದ್ಧವಾದ ನೀರು ಕೂಡಿದಂತೆ ಈಶ್ವರ ಚೇತನದಲ್ಲಿ ಜೀವಚೇತನವು ಕೂಡುತ್ತದೆ ಅಂದರು. ಕೂಡುವುದೆಲ್ಲಿ ಬಂತ? ಮೊದಲ ಕೂಡೈತಿ. ಅದನ್ನು ಪ್ರಾಪ್ತಸ್ಯ ಪ್ರಾಪ್ತಿ, ಮೊದಲ ಪ್ರಾಪ್ತ. ಪರಿಹೃತಸ್ಯ ಪರಿಹಾರ, ಸಂಸಾರ ಮೊದಲೇ ಇಲ್ಲ. ಅಂತೂ ಇಲ್ಲಿ ತತ್ವಮಸಿ ಮಹಾವಾಕ್ಯ ಏನು ಹೇಳ್ತು ಅಂದ್ರೆ, 3 ಪದಗಳಲ್ಲಿ, ತತ್ ಪದದ ವಾಚ್ಯಾರ್ಥದಲ್ಲಿ, ತ್ವಂ ಪದದ ವಾಚ್ಯಾರ್ಥದಲ್ಲಿ, ಅಸಿ ಪದದ ವಾಚ್ಯಾರ್ಥದಲ್ಲಿ ಬಿಟ್ಟು ಬಿಡದ ಲಕ್ಷಣ ಹೊಂದುಗಡೆ ಆಗುತ್ತದೆ. ಇಷ್ಟು ಅಭಿಪ್ರಾಯ. ಇದನ್ನು ಕೇಳಬೇಕು, ಶಿಷ್ಯ ಕೇಳಕತ್ತಾನ. ಇದನ್ನು ಕೇಳಿಯೂ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತಾರೆ. ಇದೇ ಶ್ರವಣಾಖ್ಯ ದೋಷ ಹೇಳಕ್ಕೊಟ್ಟಿದೆ. ಏನಂತಾರೆ ನೋಡ್ರಿ, ಮತಿಭೇದದಿಂದ, ಬುದ್ಧಿಯ ಭೇದದಿಂದ, ಮತಿಭೇದದಿಂದ ಅವಗತಿಯನು ತಿಳಿಯುವತನವನ್ನು ತ್ವಂಪದದೊಳಗೆ ಓರ್ಮೆ ರತಿಯಿಂದೆ ತಿಳಿಯದ ಕಥದಿಂದೆ ಕೇಳಲೆ ಸತಿ ನೀನೆಯು ಅದು ದೋಷತ್ರಯವಕ್ಕು. ಅವನು ಶಬ್ದಾರ್ಥ ಆದಮೇಲೆ ನೋಡೋಣ. ಈಗ ಅದರ ಅಭಿಪ್ರಾಯ ಏನಂದ್ರೆ, ಬಹಳಷ್ಟು ದಿನಗಳಿಂದ, ಸೃಷ್ಟಿಯ ಆದಿಯಿಂದ ಈ ಶರೀರವೇ ನಾನು ಎಂಬುವ ಭಾವನೆ ಜೀವಚೇತನಕ್ಕೆ ಬಂದಿದೆ. ಅದು ಯಾವುದರಾಗಿ ಹುಟ್ಟಿರಲಿ, ಮನುಷ್ಯರಾಗಿ ಹುಟ್ಟಿರಲಿ, ಕ್ರಿಮಿಯರಾಗಿ ಹುಟ್ಟಿರಲಿ, ಗಿಡಾರಾಗಿ ಹುಟ್ಟಿರಲಿ, ಏನಾಗಿ ಹುಟ್ಟಿದ್ರೂ ಕೂಡ ಅಲ್ಲಲ್ಲಿ ಏನೇನು ಶರೀರ ಇದಾವಲ್ಲ, 4 ವಿಧವಾದ ಶರೀರ, ಅಂಡಜ, ಸ್ವೀರಜ, ಉದ್ಭಿಜ್ಯ, ಜರಾಯುಜ್ಯ, 4 ವಿಧವಾದ ಶರೀರಗಳಿದಾವೆ. ಅಲ್ಲಿ ಜೀವಚೇತನಕ್ಕೆ ಏನಾಗ್ತದೆ ಅಂತ ಕೇಳಿದರೆ ಅದರೊಡನೆ ತಾದಾತ್ಮ್ಯ ಬಂದ್ಬಿಡ್ತದೆ. ಈ ಪೂರ್ವದಲ್ಲಿ ಒಂದು ದೃಷ್ಟಾಂತ ಹೇಳಿದ್ದೆ, ನೆನಪೈತೋ ಇಲ್ಲೋ ಗೊತ್ತಿಲ್ಲ. ಅದು ಹೇಗೆ ತಾದಾತ್ಮ್ಯ ಹೊಂದತ್ತೆ ಅನ್ನೋದಕ್ಕೆ ನೆನಪು ಮಾಡ್ತೇನೆ. ಹೇಗೆ ಒಬ್ಬ ಜ್ಯೋತಿಷ್ಶಾಸ್ತ್ರಜ್ಞ ಭಾಳ ಸರಿಯಾಗಿ ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದ. ಜ್ಯೋತಿಷ್ಶಾಸ್ತ್ರನೂ ಭಾಳ ಸೂಕ್ಷ್ಮ ಇದೆ ರೀ, ಭಾಳ ಸರಿಯಾಗಿ ಅಧ್ಯಯನ ಮಾಡಿದ್ದ. ಅವನು ಒಟ್ಟು ಏನು ಹೇಳ್ತಾನೆ ಅದು ಎಂದೂ ವ್ಯರ್ಥ ಆಗಿರಲಿಲ್ಲ. ಬಹಳ ದಿವಸ ಆಯಿತು, ಹೆಚ್ಚು ಕಡಿಮೆ ಅವನಿಗೂ ವಯಃಪ್ರಕರ್ಷ ಆಯಿತು. 89 ವಯಸ್ಸಿಗೆ ಬಂದಿದ್ದಾನೆ. ಒಂದು ದಿವಸ ಏನು ಯೋಚನೆ ಬಂತಂದ್ರೆ, ಮುಂದಿನ ಜನ್ಮದಲ್ಲಿ ನಾ ಏನಾಗಿ ಹುಡ್ತೇನೆ ನೋಡಬೇಕು ಅಂತ ಅವನಿಗೆ ಇಚ್ಛೆ ಬಂತು. ಯಾವಾಗ ಈ ಇಚ್ಛೆ ಬಂತು, ಇನ್ನು 6 ತಿಂಗಳಿಗೆ ಅವನ ಮರಣ ಅನ್ನೋದು ಅವನಿಗೆ ಗೊತ್ತಾಯಿತು. ಮುಂದಿನ ಜನ್ಮದಲ್ಲಿ ನಾನು ಹೆಣ್ಣು ಹಂದಿಯಾಗಿ ಹುಟ್ಟುತ್ತೇನೆ ಅನ್ನೋದು ಗೊತ್ತಾಯಿತು. ಯಾರಿಗಿದು? ಜ್ಯೋತಿಷ್ಶಾಸ್ತ್ರ ಬಲ್ಲ ಅವನಿಗೆ. ಆಯಿತು, ಮಗನ ಕರೆದ, ಡೈರಿ ತಗೋ ಅಂದ. ಡೈರಿಯಾಗಿ ಅದನ್ನು ಬರಿಸ್ತಾ, ಇಂಥ ತಾರೀಕಿಗೆ ನಾನು ಸಾಯ್ತೆ. ಸತ್ತ 6 ತಿಂಗಳಿಗೆ ನಿನ್ನ ಮನೆ ಮುಂದೆ ಬಂದಿರ್ತೇನೆ. ಏನಾಗಿ ಹುಡ್ತೇನೆ ಹೇಳಿ ಅದನ್ನೆಲ್ಲ ಈಗ ಹೇಳೀನಿ. ಅದು ಹೆಣ್ಣು ನಂದಿಯಾಗಿ ಹುಟ್ಟಿರ್ತೀನಿ, ತಲೆ ಮೇಲೆ ಒಂದಿಷ್ಟು ಹಣ್ಚಿಕ್ ಇರ್ತದೆ, ನನ್ನ ಜೊತೆಗೆ ಒಂದು 4 ಮಕ್ಳು ಇರ್ತಾವೆ,
ನಿನ್ನ ಮನೆಗೆ ಬಂದಿರ್ತೀನಿ, ನನ್ನ ಗುಂಡು ಹಾಕಿಬಿಡು. ಎಲ್ಲ ಡೇಟ್ ವಗೈರೆ ಎಲ್ಲ ಬರೆಸಿಟ್ಟ, ಟೈಮ್ ಸಹಿತ ಬರೆಸಿಟ್ಟ. ಆಯ್ತಪ್ಪ ಅಂದೇವು. ಮಗ ಮುಂದೆ ಆಯ್ತಲ್ಲ, ಘಟನೆ ನಡೀತು. ಅವ ಸಾತ್ತ, ಹೆಣ್ಣು ಹಂದಿಯಾಗಿ ಹುಟ್ಟಿದ. ಅವ ಕೊಟ್ಟ ಡೇಟಿಗೆ ಅವನ ಮನೆ ಬಂದಿದ್ದಾನೆ. ಯಾವ ರೂಪದಿಂದ? ಹಂದಿ ರೂಪದಿಂದ. ಹುಡುಗ ಗೊತ್ತಾಯಿತು, ನಮ್ಮ ಅಪ್ಪ ಬಂದನಂತ ಬಂದೂಕು ತೊಗೊಂಬಂದ. ಹಂದಿ ಮಾತಾಡ್ತು, ತಮ್ಮ ನಿಲ್ಲು ಸ್ವಲ್ಪ ಅಂತ. ನಿಲ್ಲು ಸ್ವಲ್ಪ. ಯಾಕೆ ಮತ್ತು ನೀನೇ ಹೇಳಿದ್ದೆಲ್ಲಪ್ಪ ಅಂದ. ಇಲ್ಲ, ಹಿಂದೆ ನಾ ಏನು ನಿಮ್ಮ ಅಪ್ಪದಾಗ ಯಾವ ಸುಖ ಊಟ ಮಾಡ್ತಿದ್ದೆ, ಅದಕ್ಕಿಂತ ಹೆಚ್ಚು ಸುಖ ಇಲ್ಲಿ ಊಟ ಮಾಡಕತ್ತಿದ್ದೇನೆ, ನಾನು ಬಿಟ್ಬಿಡು ಅಂತ ಓಡಿ ಹೋಯ್ತಂತೆ. ಅಲ್ಲೇನು ದುಡಿಯೋದಿಲ್ಲ, ದುಃಖ ಪಡೋದಿಲ್ಲ, ಉಳ್ದದ್ದೆಲ್ಲ ನೀವೇ ತಿಳ್ಕೊಳ್ರಿ. ಇಲ್ಲಿ ಯಾಕೆ ಈ ಕತೆ ಹೇಳಿದ್ನಿ ಅಂದ್ರೆ, ಜೀವಾತ್ಮ ಯಾವ ಶರೀರದಲ್ಲಿ ಪ್ರವೇಶ ಮಾಡುತ್ತಾನೆಯೋ ಅದರಲ್ಲಿ ತಾದಾತ್ಮ್ಯವನ್ನು ಹೊಂದುತ್ತಾನೆ. ಮುಖ್ಯ ಅಭಿಪ್ರಾಯ ಇಷ್ಟೇ. ಅಂತಹ ಜ್ಯೋತಿಷ್ಶಾಸ್ತ್ರಜ್ಞ ಆಗಿದ್ದ. ಮುನ್ನ ಹಿಂಗಾಗಿ ಹುಟ್ಟುತ್ತೇನೆ ಅಂದಿದ್ದ, ನನ್ನ ಗುಂಡು ಹಾಕೊಲ್ಲು ಅಂದಿದ್ದ. ಅದೇನಾಯಿತು? ಅದುವೇ ನಾನು. ತಾದಾತ್ಮ್ಯ ಬಂದುಬಿಟ್ಟಿತು. ಪ್ರೀತಿ ಇದು ಯಾವ ಜನ್ಮದಲ್ಲಿ ಹುಟ್ಟಿದರೂ ಕೂಡ ಜೀವಾತ್ಮನಿಗೆ ಆ ಶರೀರವೇ ನಾನು ಎಂಬುವ ಭಾವನೆ ದೃಢವಾಗುವುದರಿಂದ ಅದನ್ನು ಬಿಡಿಸಿಕೊಳ್ಳೋದು ಅಷ್ಟು ಸುಲಭವಿಲ್ಲ ಅನ್ನೋದು ಇಲ್ಲಿ ಐತಿ. ಅದನ್ನು ಹೇಳ್ತಾರೆ. ಶಬ್ದಾರ್ಥ ಇಟ್ಕೊಂಡೆ ಹೇಳೋನು, ಹಾಗೆ ಮಾತಾಡೋದು ಬೇಡ. ಏನಂತಾರೆ ನೋಡ್ರಿ, ಶ್ರುತಿ ತತ್ವಮಸಿ ಎನೆ. ಇಲ್ಲಿವರೆಗೆ ಹೇಳಿ ಆಗೈತೆ. ಮತಿಭೇದದಿಂದೆ, ಬುದ್ಧಿಯ ಭೇದದಿಂದೆ ಅವಗತಿಯನ್ನು ತಿಳಿಯುವ ಜ್ಞಾನವನ್ನು ತಿಳಿಯುವ ಅಂದ್ರೆ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ತಿಳಿಯುವ, ಅದರ ಅರ್ಥವನ್ನು ತಿಳಿಯುವ ಆ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಇವನಿಗೆ ಆಗುವುದಿಲ್ಲ ಅಂತ ಹೇಳಕೊಂಡಿದ್ದಾರೆ. ತಿಳಿಯುವ ತ್ವಂಪದದೊಳಗೆ ಓರ್ಮೆ ರತಿಯಿಂದ. ತ್ವಂಪದದ ವಾಚ್ಯಾರ್ಥ. ತ್ವಂಪದದ ವಾಚ್ಯಾರ್ಥ ಏನಂದರೆ, ಈ ಶರೀರ ನಾನು, ಮನಬುದ್ಧಿಯಾದಿಗಳು ನಾನು. ಯಾಕೆ ಕತೆ ಹೇಳಿದ್ನಿ? ದೃಢ ಸಂಸ್ಕಾರತಿ. ಶರೀರನ ಅನ್ನೋದು ದೃಢ ಸಂಸ್ಕಾರತಿ. ಗುರು ಹೇಳಕತ್ತಾನ, ನೀನ ಬ್ರಹ್ಮ ಅನ್ನಕತ್ತಾನ. ಲಕ್ಷಣಗಳನ್ನು ಹೇಳಿದ, ಭಾಗತ್ಯಾಗ ಲಕ್ಷಣ ಮಾಡಿದ. ನಿನ್ನ ಸ್ವರೂಪಕ್ಕೂ ಆತ್ಮಸ್ವರೂಪಕ್ಕೂ ಭೇದ ಇಲ್ಲ ಅಂದ. ಆದ್ರೆ ಮತಿಯ ಭೇದದಿಂದ ಒಮ್ಮೆ ಆ ಕಡೆ ಹೋಗ್ಕತಿ, ನಾ ಅಖಂಡ ಚೇತನ ಅಂತ, ಮತ್ತೆ ಇದ್ರಾಗ ಬರ್ತದೆ. ನಾ ಗಂಡು ಅಲ್ಲ, ನಾ ಹೆಣ್ಣು ಅಲ್ಲ ಅಂತ ಮರೆತು ಕೇಳೋರು ಎಷ್ಟು ಮಂದಿ ಇದ್ದೆವು? ಇದನ್ನು ಮರೆತು ಕೇಳೋರು ಎಷ್ಟು ಮಂದಿ ಇದ್ದೇವೆ ಹೇಳ್ರಿ? ನಾ ಗಂಡು ಅಲ್ಲ, ಹೆಣ್ಣು ಅಲ್ಲ ಅಂತ ಇದನ್ನು ಮರೆತು ಕೇಳುವವರು ಎಷ್ಟು ಜನ ಇದ್ದೇವೆ? ಇಲ್ಲ. ಅದಕ್ಕೆ ಮತಿಯ ಭೇದದಿಂದೇ ಭಾಳ ಸುಂದರವಾಗಿ ಶಬ್ದ ಹಾಕಿದ್ದಾರೆ. ಮತಿಭೇದದಿಂದ ಅವಗತಿಯನ್ನು ಆ ಜ್ಞಾನವನ್ನು ತಿಳಿಲಿಕ್ಕೆ ಆಗೋದಿಲ್ಲ. ಮತಿಯ ಭೇದದಿಂದೇ ಅವಗತಿಯನ್ನು. ತಂಪದದೊಳಗೆ ಓರ್ಮೆ, ಒಮ್ಮೆ ತ್ವಂಪದದ ವಾಚ್ಯಾರ್ಥದಲ್ಲಿ, ಇನ್ನೊಮ್ಮೆ ಲಕ್ಷ್ಯಾರ್ಥದಲ್ಲಿ. ರತಿಯಿಂದೆ ಅಂದ್ರೆ ಇಲ್ಲಿ ತ್ವಂಪದದ ವಾಚ್ಯಾರ್ಥದಲ್ಲಿ ಪ್ರೀತಿ ಇರುವುದರಿಂದೆ. ಪ್ರೀತಿ ಅದು ಸಹಜ. ತಿಳಿಯದ ಕಥದಿಂದೆ. ಯಾವುದು ತಿಳಿಯದ ಕಥದಿಂದೆ? ಅವಗತಿಯನ್ನು, ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ತಿಳಿಯದ ಕಥದಿಂದೆ, ತಿಳಿಯಲಾರದ್ದರಿಂದೆ. ಕೇಳಲೇ ಸತಿ, ಎಲೈ ಸತಿ ಕೇಳು, ನೀನೇ ಕೇಳು, ಮತ್ತಾರೂ ಅಲ್ಲ. ಇದು ದೋಷತ್ರಯವಕ್ಕೂ, ಇದು ದೋಷತ್ರಯದ ಒಂದು ಗುಂಪಿಗಿದೆ. ಮುಂದೆ ಅವುಗಳನ್ನ ಬಿಡಿ ಮಾಡಿ ಹೇಳ್ತಾರೆ. ಶ್ರವಣಾಖ್ಯ ದೋಷ ಅಂದ್ರೆ ಹೇಗಿರ್ತದೆ, ಮರಣಾಖ್ಯ ದೋಷ ಹೇಗಿರ್ತದೆ, ನಿಧಿಧ್ಯಾಸನ ಆವಹೇ ದೋಷ ಹೇಗಿರ್ತದೆ, ಬಿಡಿಸಿ ಹೇಳ್ತಾರೆ. ಇದು ಆ ಮೂರು ದೋಷಗಳು ಇದರಿಂದ ಉಂಟಾಗ್ತವೆ. ಶ್ರವಣ ದೋಷ, ಮರಣ ದೋಷ, ನಿಧಿಧ್ಯಾಸನ ದೋಷ ಇದರಿಂದ ಉಂಟಾಗ್ತಾವಂತ ಮುಂದಿನ ನುಡಿಗಳಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ನೋಡ್ರಿ, ಇದು ಹಂದಿ ಕತೆ ಯಾಕೆ ಹೇಳಿ ಅನ್ನೋದು ಗೊತ್ತಾಗಿರ್ಬೇಕು. ಅಷ್ಟು ತುಚ್ಛವಾದ ಶರೀರ ನನಗೆ ಬರ್ತದಂತ ಗೊತ್ತಿದ್ದು ಏನೆಲ್ಲ ಬರಿಸಿ ಇಟ್ಟು ಅದು ಬಂದಾಗ ಅದರೊಡನೆ ತಾದಾತ್ಮ್ಯ ಹೊಂದಿದ ಜೀವಾತ್ಮ. ಹಾಗೆ ನಾವು ನೀವು ಕೂಡ ಇದರೊಡನೆ ತಾದಾತ್ಮ್ಯ ಹೊಂದಿಬಿಡುತ್ತೇವೆ. ಎಷ್ಟರ ಹೇಳಲಿ, ಎಷ್ಟರ ಕೇಳಲಿ, ತಾದಾತ್ಮ್ಯ ಹೊಂದಿಬಿಡುತ್ತೇವೆ.
ಪರಮ ತತ್ವಜ್ಞಾನಿ ಆದವನು ಮಾತ್ರ ಇದಕ್ಕೆ ಸಾಕ್ಷಿಯಾಗಿ ಇಟ್ಕೊಂಡು ಹೇಳ್ತಿರ್ತಾನೆ. ಅದನ್ನು ಮರೆಯೋದು ಬೇಡ. ಪರಮ ತತ್ವಜ್ಞಾನಿ ಆದವನು ಹೇಳುವಾಗ ಸರಿ ಇರೋದಿಲ್ಲ, ಮತ್ತು ಅವನು ಹೆಂಗೆ ಅಂದಗಿಂದಿರಿ ದೋಷ ಆಗ್ತದೆ. ಅವನು ಹೀಗಲ್ಲ, ತನ್ನಲ್ಲಿ ಇಂದ್ರಿಯಗಳನ್ನು ಆರೋಪ ಮಾಡಿಕೊಂಡಿದ್ದ ಶಿಷ್ಯರ ಉದ್ಧಾರಕ್ಕಾಗಿ. ಗ್ರಂಥ ಬರೆಯುವಾಗೂ ಅಷ್ಟೇ ಒಬ್ಬ ಮಹಾನುಭಾವ ತತ್ವಜ್ಞಾನಿ ಯಾವಾಗಲೂ ಏಕಾಂತದಲ್ಲಿ ಇರ್ತಿದ್ದ. ಶಾಸ್ತ್ರ ಹೇಳೋ ಸಮಯದಲ್ಲಿ ಒಂದು ತಾಸು ಹೊರಗೆ ಬರ್ತಿದ್ದ ಶಿಷ್ಯರಿಗೆ. ಒಂದು ತಾಸು ಹೊರಗೆ ಒಳಗೆ ಹೋದ ಮೇಲೆ ಮತ್ತು ಅಂತಃಕರಣ ವೃತ್ತಿಯನ್ನು ಅಂತರ್ಮುಖ ಮಾಡ್ಬೇಕಾದ್ರೆ ಒಂದು ತಾಸು ಟೈಮ್ ತೊಗೋತಿತ್ತು ನಮಗೆ. ಒಂದು ತಾಸು ಇಲ್ಲೆಲ್ಲ ಇವರು ಕೂಡ ಕೂಡಿ ಹೇಳಿ ಕೇಳಿ ಒಳಗೆ ಹೋಗಿ ಮತ್ತು ಅಂತಃಕರಣ ವೃತ್ತಿ ಅಂತರ್ಮುಖ ಆಗುವುದಕ್ಕಾಗಿ ಒಂದು ತಾಸು ಟೈಮ್ ತೊಗೋತಿತ್ತು. ಒಂದಿನ ಕೇಳ್ತಾನೆ ಶಿಷ್ಯರನ್ನು, ಏನಂತ, ನಾನು 23 ತಾಸು ಏಕಾಂತದಲ್ಲಿರ್ತೇನೆ, 1 ತಾಸು ನಿಮ್ಮ ಹತ್ತಿರ ಬಂದಿರ್ತೇನೆ. ಅದು 1 ತಾಸು ನಿಮ್ಮ ಹತ್ತಿರ ಬಂದು ಒಳಗೆ ಹೋದಾಗ ಮತ್ತು ನಾ ಏಕಾಂತಕ್ಕೆ ಹೋಗ್ಬೇಕಾದ್ರೆ 1 ತಾಸು ಬೇಕು. ನಿಮ್ಮ ವೃತ್ತಿಗಳು 23 ತಾಸು ಹೊರಗಿರ್ತಾವೆ, 1 ತಾಸು ಮಾತ್ರ ಇಲ್ಲಿ ಕುಂತಾಗ ಒಳಗಿರ್ತಾವೆ ಬಿಡ್ತಾವೆ, ಅದು ನಿಮಗೂ ಗೊತ್ತು. ನೀವು ಅಂತರ್ಮುಖ ಹಾಕಿ ಎಷ್ಟು ಟೈಮ್ ತೊಗೋತೀರಿ ಅಂತ ಕೇಳಿದ ಅಂತ ಉದಾಹರಣೆ. ವೃತ್ತಿ ನೋಡ್ರಿ, ಶಿಷ್ಯರ ಉದ್ಧಾರಕ್ಕೆ ಹೊರಗೆ ಬಂದ ವೃತ್ತಿ, ಅದನ್ನು ಮತ್ತೆ ಎಳೆದು ಒಳಗೆ ಹಾಕಬೇಕಾದ್ರೆ ಮತ್ತೊಂದು ತಾಸು ಬೇಕು ನನಗೆ ಅಂದ ಮಹಾನುಭಾವ. ಅವರಂದ್ರೆ ಸಾಕ್ಷಿಯಾಗಿರ್ತಾರೆ, ಅದಕ್ಕೆ ದೃಷ್ಟಾಂತ ಮತ್ತೇನಲ್ಲ. ಅವರು ಸಾಕ್ಷಿಯಾಗಿರುತ್ತಾರೆ, ಅವ್ರಿಗೆ ಇದನ್ನು ಅನ್ವಯ ಮಾಡುವಂತಿಲ್ಲ. ನಮಗೆ ಅನ್ವಯ ಮಾಡಿಕೊಳ್ಳೋದು ಪ್ರತಿಯೊಂದು ನಾವು ಹೇಗಿದ್ದೇವೆ, ಹೇಗೆ ಕೇಳ್ತಾ ಇದ್ದೇವೆ ಅನ್ನೋದು ನಮಗೆ ನಾವೇ ಅನ್ವಯ ಮಾಡಿಕೊಳ್ಳೋದು ಇಲ್ಲೇ ಭಾಳ ಮುಖ್ಯವಾದ ವಿಷಯ. ನೋಡ್ರಿ, ಮುಂದೆ ನುಡಿಗೆ ಹೋಗೋಣ. ಏನಂತಾರೆ ಇಲ್ಲಿ, ಗುಣಕಾರ್ಯವೆಂಬ ತದ್ಗುಣಮಯವೆಂಬ ಮೇನ್ ಗುಣಗಂಧವೆಂಬ 5 ವಿರತಿಯೇ ಗುರೂಪದೇಶವೆಣಿಸುವ. ಇಲ್ಲ, ಮುಂದಿನ ಪೇಜ್ಗೆ ಹೋಯ್ತದ, ಮುಂದಿಂದ ಹೋಯ್ತಲ್ಲ. ಹೇಳ್ತೇನೆ. ಇದು ಪೇಪರ್ ಈಚೆ ಕಡೆ ಹೋಗೈತಿ. ಕಥದಿಂದ ಕೇಳಲೇ ಸತಿ ನೀನೆಯು ದೋಷತ್ರಯವಕ್ಕೂ ಅಂತ ಆಯ್ತಲ್ಲ ಇಲ್ಲಿ. ಶ್ರುತಿ ತತ್ವಮಶೇನೆ ಆಯ್ತಿದು. ತನುವನು ಇಂದ್ರಿಯವನು ಹಸುವು ಅಂತಃಕರಣಗಳೆಂಬ ಇವೇ ತಾನೆಂಬುದು ಅನುದಿನ ಇನಿತಗಲದೆ ತನ್ನೊಳಿರ್ಪ ತತ್ಕ್ರಿಯೆಯಿಂದೆ ತನಗೆ ಶ್ರವಣ ದೋಷವೆನಿಪುದು. ಏನಾದ್ರೆ ನೋಡ್ರಿದ್ರಾಗ ಶ್ರವಣ ದೋಷ ವಿಸ್ತಾರ ಮಾಡ್ತಾರಂತ ಹೇಳಿದ್ನೆಲ್ಲ ಇಲ್ಲಿ ಹೇಳ್ತಾರೆ. ತನುವನು ಶರೀರವನ್ನು, ಇಂದ್ರಿಯವನು, ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ತಗೊಳ್ರಿ. ಆಮೇಲೆ ಹಸು ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಎಲ್ಲ ಹಸುವನು. ಅಂತಃಕರಣ ಮನ ಬುದ್ಧಿ ಚಿತ್ತು ಅಹಂಕಾರ. ಅಂತಃಕರಣ ಕರಣಗಳೆನಿಪ, ಇದೆ ಒಂದು ಸಮೂಹ ಇಲ್ಲಿದು. ಎನಿಪ ಇವೇ ತನುವನು ಅಂದಾಗ ಸ್ಥೂಲ ಶರೀರ ಬಂತು, ಇಂದ್ರಿಯಗಳನ್ನು ತೊಗೊಂಡ, ಮನ ಬುದ್ಧಿ ಚಿತ್ತು ಅಹಂಕಾರ ತೊಗೊಂಡ್ರೆ ಸೂಕ್ಷ್ಮ ಶರೀರ ಬಂತು. ಇವೆರಡು ಶರೀರ, ಅದನ್ನು ಬಿಡೋನು ಹಿಂದಿನ ಕಾರಣ ಶರೀರ ಬಿಡೋನು ಅಜ್ಞಾನ. ಇವೆರಡು ಇವೇ ತಾನೆಂಬುದರಿಂದೇ ಅನುದಿನ, ಇವುಗಳೇ ನನ್ನ ಸ್ವರೂಪ. ಅನುದಿನ ಪ್ರತಿದಿನ ಇವುಗಳೇ ನನ್ನ ಸ್ವರೂಪ. ಅನುದಿನ ಇನಿತು ಅಗಲದೆ, ಸ್ವಲ್ಪವೂ ಅಗಲದೆ ತನ್ನೊಳಿರ್ಪ ತತ್ಕ್ರಿಯೆಯಿಂದೆ. ಈ ಭಾವನೆ ನಮ್ಮಲ್ಲಿ ಇರುವುದರಿಂದ ಉಂಟಾಗುವ ತತ್ಕ್ರಿಯೆಯಿಂದೆ. ಅಂದರೆ ಇದು ನಾನು ಅನ್ನುವ ಭಾವನೆ ಇಲ್ಲಿ ಕ್ರಿಯೆ, ಮತ್ತೇನಲ್ಲ. ಕ್ರಿಯೆ ಅಂದ್ರೆ ಕರ್ಮ ಅಂತ ಅರ್ಥ ಮಾಡಬೇಡ್ರಿ. ತತ್ಕ್ರಿಯೆಯಿಂದೆ ತನಗೆ ಶ್ರವಣ ದೋಷವೆನಿಪುದು. ತನಗೆ ಶ್ರವಣ ದೋಷ ಎನಿಪುದು. ಶಬ್ದಾರ್ಥ ಆಯ್ತು. ನೋಡ್ರಿ, ವಿಚಾರ ಮಾಡೋಣ. ಶಾಸ್ತ್ರ ಹೇಗೆ ಸೂಕ್ಷ್ಮ ಐತೆ ಅನ್ನೋದನ್ನು ಇಲ್ಲಿ ಅಗಲ ಮಾಡಲಿಕ್ಕೆ ಭಾಳ ಅವಕಾಶ ಇದೆ. ವಿಸ್ತಾರ ಮಾಡಲಿಕ್ಕೆ, ಅಗಲ ಅಂದ್ರೇನು, ವಿಸ್ತಾರ ಮಾಡಲಿಕ್ಕೆ ಭಾಳ ಅವಕಾಶ ಇದೆ. ಶಾಸ್ತ್ರ ಕೇಳುವವನು ಹೇಗೆ ಇರಬೇಕು ಅನ್ನೋದು ಬಹಳಷ್ಟು ಮುಖ್ಯ.
ಹೇಳುವವನ ಸುದ್ದಿ ಅಂತೂ ಬೇರ್ಪಡಿಸಿ ಆಗೈತೆ, ಗುರುವಿನ ಸುದ್ದಿ ಬೇರ್ಪಡಿಸಿ ಆಗೈತೆ. ಮನಸ್ಸು ನಾನು, ಕಣ್ಣು ನೋಡಿರಿ ನಾ ನೋಡೀನಿ, ಕಿವಿ ಕೇಳಿರಿ ನಾ ಕೇಳೀನಿ, ಬಾಯಿ ಮಾತಾಡ್ರಿ ನಾ ಮಾತಾಡೀನಿ, ಇದು ಸಹಜವಾಗಿ ಎಲ್ಲರಲ್ಲೂ ಗೊತ್ತಿರುವಂಥದ್ದು. ಹೋದೆ ಬಂದೆ ಇದೆಲ್ಲ ಸಹಜವಾಗಿ ನಮ್ಮ ಜೀವನದಲ್ಲಿ ಅನುದಿನ ಅನ್ವಯ ಆಗಿದೆ. ನಾನೇ ಇದೆಲ್ಲವೂ ಅನ್ನೋದು. ಇದು ಯಾವುದೂ ನಾನು ಅಲ್ಲ ಅನ್ನುವ ಭಾವದಿಂದ ಕೇಳಬೇಕು. ಅಂದ್ರೆ ನಾನು ಜೀವಚೇತನ. ಇದು ಯಾವುದೂ ನಾನು ಅಲ್ಲ ಅಂದ್ರೇನು? ನಾನು ಪ್ರತ್ಯೇಗಾತ್ಮ ಚೇತನ, ಜೀವಚೇತನ. ಉಪಾಧಿಯಿಂದ ಜೀವಚೇತನ ಬಂದಿದೆ. ನಾನು ಜೀವಾತ್ಮ, ಗುರು ಪರಮಾತ್ಮ. ನಾನು ಜೀವಾತ್ಮ ಅನ್ನುವ ಭಾವದಿಂದ ಬಂದು ಶಿಷ್ಯಶಾಸ್ತ್ರ ಕೇಳಬೇಕು. ಗುರು ಶಿಷ್ಯ ನನ್ನ ಸ್ವರೂಪ ಅಂತ ತಿಳ್ಕೊಂಡು ಶಾಸ್ತ್ರ ಹೇಳಬೇಕು. ಅವನು ಪರಮಾತ್ಮನ ಹೌದು. ಹೀಗೆ ಹೇಳಿದಾಗ ಜಾತಿ ಇಟ್ಕೊಂಡು ಗುರುಗಳಾಗಿವೆಯಲ್ಲ, ವರ್ಣ ಇಟ್ಕೊಂಡು ಗುರುಗಳಾಗ್ಯವಲ್ಲ, ಅದು ಕಲ್ಪಿತ. ವರ್ಣ ಅಂದರೂ ಯಥಾರ್ಥತೆ ಅಲ್ಲಿ ಸುಳ್ಳಿಲ್ಲ, ಅದು ಅಂಟಬಾರ್ದು. ಈ ಶರೀರವನ್ನೇ ಮರೆತು ನಾನು ಜೀವಚೇತನ ಅನ್ನುವ ಭಾವದಿಂದ ಬಂದು ಶಿಷ್ಯ ಕೇಳಬೇಕು ಅಂತ ಹೇಳಿದಾಗ ಜಾತಿಗೊಬ್ಬ ಜಗದ್ಗುರು ಆಗತ್ತಾರ. ಅವರಿಂದ ಎಂದಾದರೂ ಉದ್ಧಾರ ಆದೇವೇನ? ಎಂದೆಂದೂ ಉದ್ಧಾರ ಆಗೋದಿಲ್ಲ. ಅಲ್ಲಿ ಇಲ್ಲಿ ಬರೀ ಗಂಡು ಹೆಣ್ಣು ಅನ್ನೋದನ್ನು ಮರಿಬೇಕಂತ ಹೇಳಕತ್ತದ ಶಾಸ್ತ್ರ. ನಾ ಗಂಡು, ನಾ ಹೆಣ್ಣು, ನಾ ಯುವಕ, ಮುದುಕ ಯಾವುದೂ ಬರಬಾರ್ದಂತ ಶಾಸ್ತ್ರ ಹೇಳಕತ್ತೈತಿ. ಕೇವಲ ಜೀವಚೇತನ ನಾನು, ಜೀವಭಾವ ಬಂದಿದೆ ನನಗೆ, ಇದನ್ನು ಪರಿಹಾರ ಮಾಡ್ಕೋಬೇಕು. ಈ ದೃಷ್ಟಿಯಿಂದ ಬರಬೇಕು. ಬರ್ಬೇಕಂದ್ರೆ ಶರೀರ ಬೇಕಂತ ಅಡ್ಡ ಹಾದಿ ಹಿಡಿಬೇಡ್ರಿ. ಶರೀರ ಇರಲಿ, ಶರೀರ ಬರಲಿ ಹೋಗಲಿ. ಶರೀರ ಮತ್ತು ಬಂದಾಗನೇ ಶಾಸ್ತ್ರ ನಡೆಯೋದು, ಶರೀರ ಇದ್ದಾಗಲೇ ಶಾಸ್ತ್ರ ಹೇಳೋದು ಕೇಳೋದು. ಆದ್ರೆ ಭಾವ ಏನಿರಬೇಕು? ಇದು ನಾನಲ್ಲ, ನಾನು ಜೀವಾತ್ಮ. ಜೀವಾತ್ಮ ಹುಟ್ಟುತ್ತಾನ ಸಾಯ್ತಾನ, ನಾನು ಪರಿಚ್ಛಿನ್ನ. ಜೀವಾತ್ಮ ಅಂದರೆ ಪರಿಚ್ಛಿನ್ನ. ಹುಟ್ಟುತ್ತೇನೆ ಸಾಯ್ತೇನೆ. ಈ ಮರಣವನ್ನು ತಪ್ಪಿಸಿಕೊಳ್ಬೇಕು. ಪರಿಚ್ಛಿನ್ನ ಆದದ್ದು ಸಾಯ್ತದೆ, ಜೀವ ಹುಟ್ಟೈತಿ. ಜೀವ ಹುಟ್ಟೈತಿ ಅಂದಮೇಲೆ ಒಂದಿನ ಸಾಯ್ಬೇಕದು. ಅದಕ್ಕೆ ಆ ಭಾವ ಬಂದಿರ್ಬೇಕು ಇವಾಗ. ನಾನು ಹುಟ್ಟುವವನು, ನಾನು ಸಾಯುವವನು. ಶರೀರ ಹುಡ್ತದ ಸಾಯ್ತದ ಬಿಡ್ರಿ ಹೋಗ್ಲಿ. ಈಗ ಇದು ನಾನಲ್ಲ ಅಂದಾಗ ಮತ್ತೆ ಯಾವುದಕ್ಕೂ ಹುಟ್ಟು ಸಾವು ಹೇಳೋದು? ಈಗ ಜೀವಚೇತನಕ್ಕೆ ಹುಟ್ಟು ಸಾವು ಹೇಳ್ಬೇಕು ನಾವು. ವಾಸ್ತವವಾಗಿ ಅದಕ್ಕಿಲ್ಲ. ಉಪಾಧಿಗೆ ಅಧೀನವಾಗಿ ಜನ್ಮ ಮರಣ ಅದಕ್ಕೆ ಹೇಳಬೇಕಾಗೈತಿ. ಅದನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಬರಬೇಕಾಗಿ. ಮತ್ತು ಜೀವಚೇತನ ಪರಮಾತ್ಮ ಚೇತನ ಒಂದೇ ಅಂತ ನಿಶ್ಚಯ ಆಗಿದ್ರೆ ಬರೋ ಕೆಲಸ ಏನತಿ? ಇಲ್ಲೇ ಅವನು ಕೃತಕೃತ್ಯ ಆಗಿ ಹೋಗ್ಯಾನು. ಇಲ್ಲಿ ಜೀವಭಾವದಿಂದ, ನಾನು ಜೀವಾತ್ಮ ಅನ್ನುವ ಭಾವದಿಂದ ಶಿಷ್ಯ ಬಂದು ಕೇಳಬೇಕಂತ ಹೇಳಿದಾಗ ಇಲ್ಲಿ ಜಾತಿ ಕುಲ ಗೋತ್ರ ಎಲ್ಲಿ ಹೆಜ್ಜೆ ಇಡ್ತಾವ್ರಿ ಮಾರಾಯರ? ಹೆಜ್ಜೆ ಇಡಲಿಕ್ಕೆ ಅವಕಾಶ ಇದೆ ಏನು? ಅವಕಾಶ ಇಲ್ಲ. ಹೆಣ್ಣು ಮಕ್ಕಳಿಗೆ ಶಾಸ್ತ್ರದಲ್ಲಿ ಅವಕಾಶ ಇಲ್ಲ ಅಂತ ಮಧ್ಯದಲ್ಲಿ ಒಂದು ಭಾಗ ಬಂತು. ವೇದಾಧ್ಯಯನ ಮಾಡುವ ಅಧಿಕಾರ ಇಲ್ಲ ಅಂತ ದೂರಿಟ್ರು ಹೆಣ್ಮಕ್ಳನ್ನು. ಪುಷ್ಪವತಿಯರು ಆಗುವುದರಿಂದ ಮತ್ತೇನಿಲ್ಲ, ದೂರಿಟ್ರು ಅವರನ್ನು. ಯಾವುದಕ್ಕೆ ಅಂಟಿಕೊಂಡು ದೂರಿಟ್ರು? ಶರೀರಕ್ಕೆ ಅಂಟಿಕೊಂಡ ದೂರಿಟ್ರು. ಅಲ್ಲೂ ಜೀವಚೇತನ ಇದೆ, ನಮ್ಮಲ್ಲಿಯೂ ಜೀವಚೇತನ ಇದೆ. ಶಾಸ್ತ್ರ ಕೇಳಕ್ಕೆ ಅವರಿಗೂ ಅಧಿಕಾರ ಇದೆ ಅನ್ನಲಿಲ್ಲ. ಮಹಾನುಭಾವರಾದ ಬಸವಣ್ಣನವರು ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಶಾಸ್ತ್ರದಲ್ಲಿ ಅಧಿಕಾರ ಇದೆ ಅಂತ ಹೇಳಿದರು. ಕಲಿಯುಗದಲ್ಲಿ 12ನೇ ಶತಮಾನದಲ್ಲಿ. ಕೃತಯುಗಾದಿಗಳಲ್ಲಿ ಕೃತ ಬಂತು, ತ್ರೇತಾ ಬಂತು, ಎರಡು ಯುಗ ಇಟ್ಕೊಳ್ಳೋಣ ನಾವು. ಆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೂ ಅವಕಾಶ ಇತ್ತಂತ ಇದೇ ಬೃಹದಾರಣ್ಯ ಕೇಳ್ತದಲ್ಲ ನಮಗೆ. ಇಲ್ಲಿ ಮೈತ್ರೇಯಿ ಕೇಳಾಕತ್ತಾಳ, ಗುರುಗಳು ಹೇಳಾಕತ್ಯಾರ. ಗಾರ್ಗಿ, ಮೈತ್ರೇಯಿ ಮೊದಲಾದ ಅನೇಕ ಜನ ಬ್ರಹ್ಮವಾದನೆಯರು ಆಗಿ ಹೋಗ್ಯಾರ. ಮತ್ತು ಇವ್ರು ಯಾಕೆ ನಿಷೇಧ ಮಾಡಿದ್ರು ಅಂದ್ರೆ ಜಾತಿ ಗಟ್ಟಿಯಾಗಿ ಅಂಟಿಕೊಂತು, ಅದಕ್ಕೆ ನಿಷೇಧ ಮಾಡಿರು. ಮತ್ತೇನಿಲ್ಲ. ಮಲಮೂತ್ರ ಹೊರಗೆ ಹೋಗೋದಿಲ್ಲ ಇವನು ಶರೀರದಿಂದ. ಮತ್ತು ಅದು ಪುಷ್ಪವತಿಯರಾಗೋದು ಸಹಜ ಧರ್ಮ ಹೆಣ್ಮಕ್ಕಳದು, ಅದು ಪ್ರಕೃತಿಯ ಧರ್ಮ. ಅವರು ಪುಷ್ಪವತಿಯರಾಗ್ತಾರಂತ ಶಾಸ್ತ್ರಕ್ಕೆ ಅಧಿಕಾರ ಇಲ್ಲಂತ. ಇಂಥವರ ಮಧ್ಯದಲ್ಲಿ ಶಾಸ್ತ್ರ ಚಿಂತನೆ ಎಷ್ಟು ನಡೆದರೆ ಏನು ಪ್ರಯೋಜನ ಆಗೋದು ಅಂತ
ಇಲ್ಲಿ ಭಾಳ ಸೂಕ್ಷ್ಮತೆಯನ್ನು ತಂದ ನಿಜಗುಂಡ್ರು. ಶ್ರವಣಾಖ್ಯ ದೋಷ. ಈ ಶರೀರ ನಾನು ಅಂತ ಕೇಳಕ್ಕೆ ಕುಂತು ಶ್ರವಣಾಖ್ಯ ದೋಷ ಬಂತು. ಅದ್ರ ಜೊತೆಗೆ ಉಳಿದದ್ದೆಲ್ಲ ತಗೊಳ್ರಿ. ನಾನು ಜೀವಚೇತನ ಅಂತ ಕೇಳ್ರಿ, ಶ್ರವಣಾಖ್ಯ ದೋಷ ಇಲ್ಲ. ಇದರ ಅಭಿಪ್ರಾಯ. ಮುಂದೆ ನೋಡಿ ಒಂದು ನೋಡೋಣ. ಇದನ್ನು ಶಬ್ದಾರ್ಥ ನೋಡಿಬಿಡೋನು. ಏನಂತಾರಂದ್ರೆ, ತನುವು ಇಂದ್ರಿಯವನು, ಶರೀರ ಇಂದ್ರಿಯಗಳು, ಹಸುವ ಪ್ರಾಣ, ಅಂತಃಕರಣಗಳೆನಿಪ. ಅಂತಃಕರಣ ಅಂದ್ರೆ ಮನ, ಬುದ್ಧಿ, ಚಿತ್ತು, ಅಹಂಕಾರ. ಇವೇ ನಾನು ತಾನು ಎಂಬ ಅನುದಿನ ಪ್ರತಿದಿನ ಇವುಗಳೇ ನಾನು. ಅರ್ಥಾತ್ ಈ ಶರೀರವೇ ನಾನು ಅಂದ್ರೆ ಇದೆಲ್ಲ ಬಂತಿದ್ರಾಗ. ಅನುದಿನ ಇನಿತಗಲದೆ, ಸ್ವಲ್ಪವೂ ಅಗಲದೆ, ತನ್ನೊಳು ತನ್ನಲ್ಲಿ ಇರುವುದರಿಂದ, ತತ್ಕ್ರಿಯೆಯಿಂದ, ಆ ಭಾವನೆಯಿಂದೇ ತನಗೆ ಶ್ರವಣ ದೋಷವೆನಿಪುದು. ಈ ಶರೀರವೇ ನಾನು ಎಂಬುವ ಭಾವನೆಯನ್ನು ಇಟ್ಟುಕೊಂಡು ಕೇಳಿದ್ದು ಶ್ರವಣ ದೋಷ. ಇದರ ಒಟ್ಟು ಅಭಿಪ್ರಾಯ. ಶ್ರವಣ ದೋಷವೆನಿಪುದು. ತನು ಮೊದಲೆನಿಸಿ ತೋರ್ಪ ಅನಿತುವನು ಅರಿವ, ದ್ರಷ್ಟನೇ ತಾನು ಈ ಒಡಲೊಳು ತುರಿಯನು ಎನಿಪ, ವಿಚಾರದರಿಕೆಯುಳ್ಳ ಕಥದಿಂದೆ ಮರಣ ದೋಷಾಖ್ಯನು ಅಪ್ಪನು ತಾನೇ. ಇಲ್ಲಿ ಏನು ಮಾಡಿದರು? ಶರೀರ ಅಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಎರಡೂ ಬರ್ತದೆ ಶರೀರ ಅಂದಾಗ. ಅದ್ರ ವಿವರಣೆ ಆಯ್ತು ಮ್ಯಾಲೆ. ಶರೀರ ಅನ್ನುವ ಭಾವನೆ ಇಟ್ಕೊಂಡು ಕೇಳಿದ್ರೆ ಶ್ರವಣಾಖ್ಯ ದೋಷ ಬರ್ತದೆ ಅಂದರು. ಈಗ ಮರಣಾಖ್ಯ ದೋಷವನ್ನು ಹೇಳ್ತಾರೆ ನೋಡ್ರಿ. ಮರಣ ಅಂದ್ರೆ ಏನು ಅಂತ ಕೇಳಿದ್ರು, ಭೇದ ಬಾಧಕ, ಅಭೇದ ಸಾಧಕ, ಚಿಂತನಾರೂಪ ಮರಣ ಅಂತ ಹೇಳ್ಕೊಂಡು ಬಂದಾಗಿದೆ ಪೂರ್ವದಲ್ಲಿ. ಅದನ್ನು ಬರೀತಾರೆ ಈ ನುಡಿಯಲ್ಲಿ. ಮುಂದೆ ನುಡಿಯಲ್ಲಿ ತನು ಮೊದಲೆನಿಸಿ, ಈ ಶರೀರವೇ ಮೊದಲೆನಿಸಿ, ತೋರ್ಪ ಅನಿತುವನು ಅರಿವ, ತೋರುವ, ಈ ಶರೀರವನ್ನು ಮೊದಲು ಮಾಡಿಕೊಂಡು ಹೊರಗೆ ತೋರುವ. ಮೇಲಿನ ನುಡಿಯಲ್ಲಿ ಒಳಗಿಂದೆಲ್ಲ ಹೇಳಿದ್ದಾರೆ. ತೋರುವ ಅವನ್ನೂ ಕೂಡ ಅರಿಯುವುದರಿಂದ ಈ ಶರೀರದ ಹೊರಗೆ ಏನು ತೋರ್ತದ ಅದು, ಒಳಗೆ ಏನು ತೋರ್ತದ ಅದು. ಜಾಗ್ರ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆ ಬರ್ತಾವೆ. ಆ ಅವಸ್ಥೆಗಳಲ್ಲಿ ತೋರುವ, ಆಮೇಲೆ ಹೊರಗೆ ತೋರುವ ಅನ್ನೋದಕ್ಕೆ ಎಲ್ಲ ಕಡೆ ತಗೊಳ್ರಿ. ತೋರ್ಪ ಅನಿತವನು ಅರಿವ ಅಂದರೆ ಎಲ್ಲವನ್ನೂ ಅರಿಯುವ. ಜಾಗ್ರದ ಅವಸ್ಥೆಯ ಅಭಿಮಾನಿಯಾಗಿರುವ ಜೀವಚೇತನ, ಸ್ವಪ್ನಾವಸ್ಥೆಯ ಅಭಿಮಾನಿಯಾಗಿರುವ ಜೀವಚೇತನ, ವಿಶ್ವ, ತೈಜಸ, ಪ್ರಾಜ್ಞ ಹೆಸರು. ಇವರನ್ನೂ ಕೂಡ ಅರಿಯುವ. ಇವರನ್ನು ಇರ್ತಾನೆ ಅಂದಮೇಲೆ ಇಲ್ಲಿ 3 ಶರೀರಗಳನ್ನು ಅರಿಯುವ, ಹೊರಗಿಂದನೂ ಕೂಡ ಅರಿಯುವ. ಎಲ್ಲ ತೋರ್ಪ ಅನಿತನು ಅಂತ ಬರ್ದಾರ. ತೋರ್ಪ ಅನಿತವನು ಅರಿವ, ದ್ರಷ್ಟನೇ ತಾನೀ ಒಡಲೊಳು ತುರಿಯನು ಅಂತ ಬರ್ದಾರ. ನಾ ದ್ರಷ್ಟ, ತುರಿಯ, ವಿಶ್ವ ಅಲ್ಲ, ತೈಜಸ ಅಲ್ಲ, ಪ್ರಾಜ್ಞೆ ಅಲ್ಲ, ಇವೆಲ್ಲವುಗಳನ್ನು ಅಂದರೆ ಹೊರಗಿನದು ಒಳಗಿನದು ಎಲ್ಲವನ್ನು ಅರಿಯುವ ನಾನು 4ನೇ ತುರ್ಯಾತ್ಮ, ತುರಿಯ ಅವಸ್ಥೆ ಸಾಕ್ಷಿ. ಇವೆಲ್ಲವನ್ನು ಅರಿಯುವ ಸಾಕ್ಷಿ ನಾನು ಅಂತ ಯಾವ ತಿಳ್ಕೊಂಡಿದ್ದಾನಲ್ಲ, ಇದು ಕೂಡ ಮನನಾಖ್ಯ ದೋಷ. ಮತ್ತು ಮನನ ಮಾಡಬಾರ್ದೇನ್ರಿ? ಮಾಡ್ರಿ, ಮನನಾಖ್ಯ ದೋಷ. ಮನನಾಖ್ಯ ದೋಷ ಅಂತ ಯಾಕೆ ಹೇಳಿದರು? ಭೇದ ಬುದ್ಧಿ ಇದೆ ಇಲ್ಲಿ. ನಾನು ತಿಳಿಯುವವನು, ಇವೆಲ್ಲವೂ ತಿಳಿಸಿಕೊಳ್ಳತಕ್ಕಂಥವು. ಭೇದ ಬುದ್ಧಿ ಇದೆ, ಅದು ಅಡಗಬೇಕು. ಭೇದ ಬುದ್ಧಿಯೂ ಹೋಗಬೇಕು. ಚಿಂತನೆ ಮಾಡುವಾಗ ಐತಿಲ್ಲ ಮನನ. ಹೊರಗಿನ ಪದಾರ್ಥ ಎಲ್ಲ, ಒಳಗಿನ ಪದಾರ್ಥ ಎಲ್ಲ ತೊಗೊಳ್ಳೇಬೇಕಲ್ಲ. ಅದು ನಾನಲ್ಲ ಅನ್ನೋದು ದೃಢ ಆಗಬೇಕು. ಅದು ದೃಢ ಆಗದೇ ಇದ್ದಾಗ, ಮತೀಯ ಭೇದದಿಂದ ಇಲ್ಲಿ ಅನ್ವಯ ಮಾಡಿಕೊಳ್ಳೋಣ. ದೃಢ ಆಗದೇ ಇದ್ದಾಗ ನಾನು ತುರಿಯನು ಅಂತ ಹೇಳಿದ ಅಂತ ಇಟ್ಕೊಳ್ರಿ, ಅಥವಾ ಭಾವನೆ ಮಾಡಿದ ಅಂತ ಇಟ್ಕೊಳ್ರಿ. ಹೇಳೋದು ಬೇಡ, ಇನ್ನೊಬ್ರಿಗೆ ಹೇಳೋದು ಬೇಡ. ನಾನು ತುರಿಯನು ಅಂದ್ರೆ ತಾನು ಒಬ್ಬ ಬೇರೆ ಆದ, ತುರಿಯ ಒಬ್ಬ ಬೇರೆ ಆದ. ನಾನು ತುರಿಯನು, ಎಲ್ಲವುಗಳನ್ನು ಅರಿಯುವ ಸಾಕ್ಷಿ ನಾನು ಅಂದಲ್ಲ. ನಾನು ಅಂದಾಗ ನೀನು ಇದ್ದೇ ಇದೆ. ಇದು ಹೋಗ್ಬೇಕಂತಾರೆ ಅವರು. ಮನನಾಖ್ಯ ದೋಷ. ಮನನ ಮಾಡ ಅಂತ ಹೇಳ್ತಾರೆ, ಆದ್ರೆ ಸಹಜ ಆಗ್ಬೇಕಂತದ್ರ ಅಭಿಪ್ರಾಯ.
ನಾನು ತುರಿಯನು ಅನ್ನುವುದು ಸಹಜ ಆಗಬೇಕಲ್ಲದೆ ಅದು ಭಾವನೆಯಲ್ಲಿ ಬರಬಾರ್ದು. ಅದು ತತ್ಕ್ರಿಯೆ. ಭಾವನೆಯಲ್ಲಿ ಬಂತು, ಕ್ರಿಯೆ ಉಂಟಾಯಿತು. ಸೂಕ್ಷ್ಮತೆ ಐತಿ, ಏನು ಮಾಡೋಕ್ಕೆ ಬರೋದಿಲ್ಲ, ಇದ್ದದ್ದನ್ನು ಹೇಳಬೇಕು. ಮತ್ತು ಇಲ್ಲಿ ಮರಣಾಖ್ಯ ದೋಷ ಹೊಂದಿಸ್ಬೇಕು. ಹೆಂಗೆ ಹೊಂದಿಸ್ಬೇಕು? ನಾನು ಬಾಯಿ ಬಿಟ್ರೆ ಮಾಯೆ ಬಂತು ಅಂತಾರೆ ಅನುಭವ ಅಮೃತಕಾರ. ಮಾತನಾಡಿದೆಯೋ ಮಾಯಾ ನೆನ ಕಟ್ಟಿ ಹಾಕೈತಿ. ಭಾವನೆಯಲ್ಲಿ ತಂದೆಯೋ ದ್ವೈತ ನೆನ ಮಾಯಾ ಕಟ್ಟಿ ಹಾಕೈತಿ. ಮರಣಾಖ್ಯ ದೋಷ ಅಂತ ಬರೀತಾರೆ ನೋಡ್ರಿ. ತನಗೆ ಏನಂದ್ರು ಶ್ರವಣ ದೋಷ ಆಯ್ತಲ್ಲ, ತನು ಮೊದಲೆನಿಸಿ ಶರೀರವನ್ನೇ ಮೊದಲು ಮಾಡಿಕೊಂಡು ತೋರ್ಪ ಅನಿತುವನು ಎಲ್ಲವನು. ಯಾವ್ಯಾವ ತೋರ್ತದ ಅದೆಲ್ಲವನು ಅಂದಾಗ ಹೊರಗಿಂದ ಎಲ್ಲ. ತೋರ್ಪ ಅನಿತುವನು, ಅರಿವ ತಿಳಿಯುವ, ದ್ರಷ್ಟನೇ ತಾನು. ಈ ಒಡಲಳು ಈ ಶರೀರದಲ್ಲಿ ದ್ರಷ್ಟಾಪುರುಷವಾಗಿರುವವನೇ ನಾನು. ತುರಿಯನು. ಇಲ್ಲಿ ವಿಶ್ವ ತೈಜಸ ಪ್ರಾಜ್ಞಾ ಹೋದರು. ತುರಿಯ 4ನೇ ಅವಸ್ಥೆಗೆ ತಂದರು. ತುರಿಯನು ಎನಿಪ ವಿಚಾರದರಿಕೆಯುಳ್ಳ ಕಥದಿಂದೆ. ಈ ವಿಚಾರ ಮಾಡಿದ್ದು ಯಾವುದೋ ನಾನಲ್ಲ, ಅರಿಕೆಯುಳ್ಳ ಕಥದಿಂದ ಈ ಜ್ಞಾನ ಇದೆ ಇವನಲ್ಲಿ. ತುರಿಯನು ನಾನು ಎಂಬುವ ಜ್ಞಾನ ಇದೆ. ಕಥದಿಂದೆ ಮರಣ ದೋಷಾಖ್ಯನು ಅಪ್ಪನು ತಾನೇ. ಇವನಿಗೆ ಮರಣ ದೋಷವುಳ್ಳವನು ಅಂತ ಕರೀತಾರಂತ. ಇಲ್ಲಿ ಏನು ಮಾಡ್ಯಾರ ಗ್ರಂಥಕಾರರು ಅನ್ನೋದು ಒಂದು ಮಾತು ಹೇಳ್ತೇನೆ. ಉಪನಿಷತ್ ಪ್ರಕಾರ 4 ಅವಸ್ಥೆ ಇದಾವೆ. ಉಪನಿಷತ್ ಪ್ರಕಾರ ಜಾಗ್ರ, ಸ್ವಪ್ನ, ಸುಪ್ತಿ. ತುರ್ಯ ಅವಸ್ಥೆಯಲ್ಲಿ ಏನೂ ಇಲ್ಲ, ಅದು ಕೇವಲ ಅಖಂಡ ಚೈತನ್ಯ. ಇದು ಉಪನಿಷತ್ ಪ್ರಕಾರ. ಇಲ್ಲಿ ಗ್ರಂಥಕಾರರು ಏನು ಇನ್ನಷ್ಟು ಶಿಥಿಲ ಮಾಡಿದಾರ, ಶಾಸ್ತ್ರ ಬಿಗಿ ಇದ್ದದ್ದನ್ನು ಸ್ವಲ್ಪ ಲೂಸ್ ಮಾಡ್ಯಾರ ನಮ್ಮ ಸಲುವಾಗಿ. ಅದು ಗೀರ್ವಾಣ ಭಾಷೆಯ ಅಭಿಪ್ರಾಯ. ಇಲ್ಲಿ ಕನ್ನಡ ಭಾಷೆಯಲ್ಲಿರುವ ಮುಮುಕ್ಷುಗಳಿಗೆ ತುರ್ಯಾತೀತ ಅಂತ 5 ಅವಸ್ಥೆಗಳನ್ನು ಮಾಡ್ಯಾರ. ಜಾಗ್ರ, ಸ್ವಪ್ನ, ತುರ್ಯಾತೀತ. ಇಲ್ಲಿ ನಾನು ತುರಿಯನು ಅನ್ನೋ ಭಾವನೆ ಏನಿದೆಯಲ್ಲ, ಇದು ಅಡಗಿದ್ದೇ ತುರ್ಯಾತೀತ. ನಾನು ತುರಿಯನು ಅನ್ನುವ ಭಾವನೆ ಅಡಗಿ ಸಹಜವಾದದ್ದೇ ತುರ್ಯಾತೀತ. ಅದು ಮೋಕ್ಷ ಅಂದ್ರೆ ಅದು ಆತ್ಮಸ್ಥಿತಿ, ಮತ್ತೇನಿಲ್ಲ. ಹಂಗಾರೆ ಇಲ್ಲೇನಾಯಿತು, 4ನೇ ಜಾಗದಾಗ ಅದು 5ನೇ ಜಾಗ. ಇಲ್ಲಿ 4ನೇ ಜಾಗದಾಗ ಏನಾಯ್ತು ಅಂದ್ರೆ ತಿಳಿಯುವತನ ಇನ್ನೂ ಇದೆ. ಏನು ತಿಳಿಯುವತನ ಹೇಳಿದ್ರಲ್ಲ, ಇಲ್ಲಿ ಎಷ್ಟು ತೋರ್ತಾವೆಲ್ಲ ನಾನು ನೋಡ್ತೀನಿ, ಅವುಗಳಿಗೆ ನಾನು ಬೇರೆ ಇದ್ದೇನೆ. ಹೀಗಂದಾಗ ಅವು ಇದಾವಂತ ಆಯ್ತು. ಇಲ್ಲಿ ನಾ ಬೇರೆ ಇದ್ದೇನಂತ ಆಯ್ತು. ಇಲ್ಲಿ ಇದೆಲ್ಲ ಕೂಡಿದಾಗ ಮರಣಾಖ್ಯ ದೋಷ ಆಗ್ತದೆ. ಇದು ಕೂಡ ತನ್ನಲ್ಲಿ ಹೆಜ್ಜೆ ಇಡಬಾರದು. ಅಂದರೆ ಮುಕ್ತ ಆಗಬೇಕಾದ್ರೆ ಶ್ರವಣ ದೋಷ, ಮರಣ ದೋಷ, ಇನ್ನೂ ಒಂದು ನಿಧಿಧ್ಯಾಸನಾವಯ ದೋಷ ಇದೆ, ಅದನ್ನು ಮುಂದೆ ಹೇಳೋನು. ತುರ್ಯಾತೀತ ಬಂದಾಗ ಅದು ಹೋಗ್ತದೆ. ಈ ರೀತಿಯಾಗಿ 2 ದೋಷಗಳನ್ನು ಇವತ್ತು ಪಾಠ ಮಾಡಿ ಆಗೈತಿ. ಮುಂದಿನ ದೋಷ ಮತ್ತು ಉಳಿದ ವಿಷಯ ನಾಳೆ ತಿಳಿದುಕೊಳ್ಳೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.